ಒಬ್ಬ ರೋಗಿಯ ಮನೆಗೆ ದೈವಜ್ಞ ಹೋಗ್ತಾನೆ. ರೋಗ ಪ್ರಶ್ನೆ, ದೈವಜ್ಞನನ್ನು ಕರೆದಿರ್ತಾರೆ. ದೈವಜ್ಞ ರೋಗಿ ಮನೆಗೆ ಹೋಗ್ತಾನೆ. ರೋಗಿಯ ಮನೆಯನ್ನು ಪ್ರವೇಶ ಮಾಡುವಾಗ ಯಾವ ಬಾಗಿಲಿಂದ ದೈವಜ್ಞ ಪ್ರವೇಶ ಮಾಡಬೇಕು ಅದೇ ಬಾಗಿಲಿಂದ ಯಾರಾದರೂ ಹೊರಗೆ ಬಂದರೆ ಮತ್ತು ದೈವಜ್ಞ ಹೋಗಬೇಕಾಗಿಲ್ಲ ಅಂತ, ಅದು ಮುಗೀತು ಅಂತ ಅರ್ಥ ಆ ಕಥೆಯದು ಅಂತ, ರೋಗಿ ಬದುಕೋದಿಲ್ಲ ಅಂತ. ಹಾಗೆ ಶಾಸ್ತ್ರ ಹೇಳ್ತದೆ. ಇತಿಮೇ ಗುರುಣೋಪದಿಷ್ಟಂ ಅಂತ ಬರೀತಾರೆ ಅವರು, ಪ್ರಶ್ನೆ ಮಾರ್ಗಾಚಾರ್ಯರು. ಹೀಗೆ ನನ್ನ ಗುರುಗಳು ನನಗೆ ಉಪದೇಶ ಮಾಡಿರುವಂಥದ್ದು ಅಂತ ಬರೀತಾರೆ ಅವರು, ಗುರುವನ್ನು ಸ್ಮರಣೆ ಮಾಡ್ತಾರೆ. ಹಾಗೆಯೇ ದೈವಜ್ಞ ಮನೆ ಪ್ರವೇಶ ಮಾಡೋ ಸಮಯದಲ್ಲಿ ಯಾರಾದರೂ ಮನೆ ಒಳಗೆ ಹೋದರೆ, ಹೊರಗೆ ಬಂದರೆ ಅಶುಭ, ಅದು ಅಂತ್ಯವನ್ನು ಸೂಚನೆ ಮಾಡುವಂಥದ್ದು. ಯಾರಾದರೂ ಮನೆಯನ್ನು ಪ್ರವೇಶ ಮಾಡಿದರೆ ಆ ಹಿಂದೆ ಮುಂದಿನ ಸಮಯದಲ್ಲಿ, ಆಗ ಆ ರೋಗಿ ಉಳಿತಾನೆ ಅಂತ ಹೇಳಬೇಕು, ಅವನು ಆರೋಗ್ಯವಂತನಾಗ್ತಾನೆ ಅಂತ ಹೇಳಬೇಕು ಎಂಬುದಾಗಿ ನಿನ್ನೆಯ ಪಾಠದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಅದರ ಮೇಲೆ ಬಂದಿರೋ ಪ್ರಶ್ನೆ, ಸರಿ ಆ ಹೊತ್ತಲ್ಲಿ ಯಾರೂ ಒಳಗೂ ಹೋಗಿಲ್ಲ ಹೊರಗೂ ಬಂದಿಲ್ಲ, ಆಗೇನು ಫಲ ಅಂತ. ಅಲ್ವಾ? ಒಳಗೆ ಹೋದರೆ ಬದುಕು, ಹೊರಗೆ ಬಂದರೆ ಸಾವು ಅಂತಾಯಿತು, ನಿಮಿತ್ತ ಫಲ ಅದು ಅಂತ. ಒಳಗೂ ಹೋಗಿಲ್ಲ ಹೊರಗೂ ಬಂದಿಲ್ಲ ಅಂದರೆ ಏನು ಫಲ ಆಗ ಅಂದರೆ, ಆಗ ಫಲ ಹೇಳೋದಕ್ಕೆ ಬೇರೆ ಸಾಮಗ್ರಿಗಳಿದ್ದಾವೆ ಅಂತ. ಈಗ ಪ್ರಶ್ನೆ ಇದೆ, ಗ್ರಹಕೊಂಡರೂ ಇದೆ, ಅಲ್ಲಿಂದ ಹೇಳ್ಬೋದು, ಬೇರೆ ನಿಮಿತ್ತಗಳಿಂದ ಹೇಳ್ಬೋದು. ಎಲ್ಲಕ್ಕಿಂತ ಮಿಗಿಲಾಗಿ ನಿನ್ನೆ ನಾವು ಅದನ್ನು ಉಲ್ಲೇಖ ಮಾಡಿದ್ವು, ಬೇರೆ ಯಾವ ನಿಮಿತ್ತಗಳು ಸಿಗದೇ ಇದ್ದರೂ ಪ್ರಶ್ನೆ ಕೇಳುವಾಗ ಶ್ವಾಸ ಎಲ್ಲಿತ್ತು, ದೈವಜ್ಞನ ಶ್ವಾಸ ಯಾವ ಪಾರ್ಶ್ವದಲ್ಲಿತ್ತು, ಕೇಳಿದವನು ಯಾವ ಪಾರ್ಶ್ವದಲ್ಲಿದ್ದ, ಶ್ವಾಸದ ವಿರುದ್ಧ ಪಾರ್ಶ್ವದಲ್ಲಿ ಆ ಪ್ರಶ್ನೆ ಕೇಳಿದವನಿದ್ದರೆ, ಪೃಚ್ಛಕ ಇದ್ದರೆ ಅಲ್ಲೇ ಉತ್ತರ ಇದೆ ಅಂತ. ಆ ರೋಗ ವಿಷಮ, ಗುಣ ಆಗೋದು ಕಷ್ಟ ಅನ್ನೋ ಉತ್ತರ ಅಲ್ಲೇ ಇದೆ. ಶ್ವಾಸ ಇರುವ ಪಾರ್ಶ್ವದಲ್ಲೇ ಎಡಕ್ಕೆ ಉಸಿರಿದ್ರೆ ಅದೇ ಪಾರ್ಶ್ವದಲ್ಲಿ ಪೃಚ್ಛಕ ಇದ್ದರೆ ಅದಕ್ಕೆ ಉತ್ತರ, ಅವನಿಗೆ ಆರೋಗ್ಯವಂತನಾಗ್ತಾನೆ, ಅವನಿಗೆ ಒಳ್ಳೆಯದಾಗುತ್ತೆ ಅಂತಲೇ ಉತ್ತರ, ಅದೇ ಸಾಕಾಗತ್ತೆ ಅಂತ. ಹಾಗಾಗಿ ಬೇರೆ ಸಾಮಗ್ರಿ ಬೇಕಾಗೋದಿಲ್ಲ ಅಂತ. ಇನ್ನೊಂದು ಪ್ರಶ್ನೆ, ಅದು ನಷ್ಟ ದ್ರವ್ಯದ ಬಗ್ಗೆ ಇರುವಂಥದ್ದು. ನನ್ನ ಚಾವಿ ಕಳೆದು ಹೋಗಿದೆ ಎನ್ನುವ ಪ್ರಶ್ನೆ ಬಂದರೆ ಏನು ಹೇಳಬೇಕು ಅಂತ. ಮೊದಲನೇ ಅಕ್ಷರ ನಪುಂಸಕ ಆಯಿತು, ಒಟ್ಟು ಅಕ್ಷರ ಅದೇನೋ ಲೆಕ್ಕ ಹಾಕಿ 2 ಥರ ಬಂದಿದೆ ಅಂತ ಅವ್ನು ಹೇಳೋದು. ಮೊದಲನೇ ಅಕ್ಷರ ನಪುಂಸಕ ಆಯ್ತಲ್ಲ, ಅದಕ್ಕೇನು ಫಲ, ಒಟ್ಟು ಲೆಕ್ಕಾಚಾರ ಹಾಕಿದಾಗ ಸಿಗುತ್ತೆ ಅಂತ ಬರುತ್ತೆ, ಅದಕ್ಕೇನು ಫಲ ಅಂತ. ಇಲ್ಲೆಲ್ಲ ಬಲಾಬಲ ನೋಡಬೇಕು. ಒಬ್ಬ ದೈವಜ್ಞನಿಗೆ 100 ತರಹದ ಸೂಚನೆಗಳು ಸಿಗ್ತವೆ ಅಂತ, ಒಂದೇ ವಿಷಯಕ್ಕೆ ಹಲವಾರು ರೀತಿಯ ಸೂಚನೆಗಳು ಸಿಗ್ತವೆ ಅಂತ. ಅವೆಲ್ಲವನ್ನು ಕ್ರೋಢೀಕರಿಸಿ ಬಲಾಬಲ ಅಶುಭ ಎಷ್ಟು ಬಂತು, ಶುಭ ಎಷ್ಟು ಬಂತು ಅಂತ ಲೆಕ್ಕ ಹಾಕಬೇಕು. ಎಲ್ಲ ಪ್ರಶ್ನೆಯೂ ಹೀಗೆ ಅಂತ. ಅವನಿಗೆ ತುಂಬ ಸಾಧನಗಳು ಸಿಗ್ತವೆ, ಮಾಧ್ಯಮಗಳು ಸಿಗ್ತವೆ, ಅವೆಲ್ಲವನ್ನೂ ಕೂಡ ಅವನು ಗಮನಿಸ್ಕೊಳ್ಬೇಕು ಅಂತ. ಈಗ ಅಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಂದು ವೇಳೆ ಶುಭ ಜಾಸ್ತಿ ಇದೆ, ಶುಭ ಫಲವನ್ನು ಹೇಳು, ಒಳ್ಳೆಯದಾಗತ್ತೆ ಅಂತ ಹೇಳು. ಅಶುಭವೇ ಜಾಸ್ತಿ ಇದೆ, ಅಶುಭ ಆಗುತ್ತೆ ಅಂತ ಹೇಳಬೇಕಾಗತ್ತೆ. ಅಲ್ಲಿ 2 ಸಮಾನ ಇದೆ, ಆಗೇನು ಹೇಳಬೇಕು, ಏನು ಹೇಳ್ತೀರಿ, ಆಗೇನು ಹೇಳ್ತೀರಿ, ಶುಭ ಅಶುಭ ಒಟ್ಟು ಲೆಕ್ಕ ಹಾಕಿದಾಗ ಸಮಾನ ಬಂತು ಅಂತ, ಆಗೇನು ಉತ್ತರ ಹೇಳ್ತೀರಿ. ಒಬ್ಬರು ಆಚಾರ್ಯರು ಏನು ಹೇಳ್ತಾರೆ ಅಂದರೆ, ಶುಭ ಅಶುಭ 2 ಸಮಾನ ಇದ್ದರೆ ಅಶುಭಕ್ಕೆ ಬಲ ಜಾಸ್ತಿ ಅಂತ, ಹಾಗೊಂದು ಅಭಿಪ್ರಾಯ ಇದೆ. 2 ಸಮಾನ ಆದಾಗ ಅಶುಭಕ್ಕೆ ಬಲ ಜಾಸ್ತಿ, ಬೆಳಿತು ಕಡುಕು 2 ಸಮಾನ ಇದ್ದರೆ ಅಶುಭಕ್ಕೆ ಬಲ ಜಾಸ್ತಿ. ಒಂದು ತಮಾಷೆ ನೆನಪಾಗ್ತದೆ ನಮಗೆ. ಗಂಡ ಹೆಂಡತಿ ಮಾತಾಡ್ಕೊಳ್ತಾ ಇದ್ರಂತೆ, ಗಂಡ ಹೆಂಡತಿ ಹೇಳಿದಂತೆ, ನಾವಿಬ್ಬರು ಸಮಾನರು ಅಂತ. ಈಗಿನ ಕಾಲ ಹಾಗಿದೆಯಲ್ವಾ, ಸ್ತ್ರೀ ಪುರುಷರು ಎಲ್ಲ ಸಮಾನ ಅಂತ, ನಾವಿಬ್ಬರು ಸಮಾನರು ಅಂತ. ಅದಕ್ಕೆ ಹೆಂಡತಿ ಹೇಳಿದಂತೆ, ಸರಿ ಇದೆ, ಆದರೆ ನಾನು ಸ್ವಲ್ಪ ಹೆಚ್ಚಿಗೆ ಸಮಾನ ಅಂತ, ಅಲ್ಲಿಯೇ ಅದರಲ್ಲಿಯೇ ಜಾಸ್ತಿ ಸಮಾನ ಅಂತ ಅವಳು ಹೇಳಿದಂತೆ. ಹಾಗೊಂದು ತಮಾಷೆ ಮಾತಿದೆ. ಹೀಗೆ ಶುಭಾಶುಭಗಳು 2 ಒಂದೇ ಸಮ ಅಂತಂದರೆ ಅಶುಭಕ್ಕೆ ಬಲ ಜಾಸ್ತಿ ಅಂತ ಒಬ್ಬರ ಆಚಾರ್ಯರ ಅಭಿಮತ ಇದೆ. ಇದೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ನಿಷ್ಕರ್ಷೆಯನ್ನು ಮಾಡಬೇಕಾಗತ್ತೆ ಅಂತ. ಮುಂದುವರ್ಸೋಣ. ಪೃಚ್ಛಾ ನಿರ್ಗಮ ಮಾರ್ಗ ಮಂದಿರಗತಿ ಶ್ಲೋಕ ಬಾಯಿಗೆ ಬರಬೇಕಿದು. ಈ 2 ಶ್ಲೋಕ ಕನಸಲ್ಲೂ ಕೂಡ ನಿಮ್ಗೆ ಹೇಳೋಕ್ಕೆ ಬರಬೇಕು, ಅದನ್ನು ನಿದ್ದೆಯಲ್ಲೂ ಕೂಡ ಹೇಳೋಕ್ಕೆ ಬರಬೇಕು. ಯಾವುದು ಪೃಚ್ಛಾ ನಿರ್ಗಮ ಮಾರ್ಗ ಮಂದಿರಗತಿ ಅನ್ನೋದು, ಆಮೇಲೆ ದೈವಜ್ಞೇನ ಸಮಾಹಿತೇನ ಸಮಯೋ ದೇಶ, ಆ 2 ಶ್ಲೋಕ ಅದರ ಮೇಲೆ ನಡೀತಾ ಇರ್ತಕ್ಕಂಥದ್ದು. ಈಗ 2
ನಿದ್ದೆನೂ ನಿಮ್ಗೆ ಹೇಳೋಕ್ಕೆ ಬರಬೇಕು. ಅದನ್ನು 2 ಶ್ಲೋಕ ತುಂಬ ಮುಖ್ಯ. ಅದು ಇಡೀ ಅಷ್ಟಮಂಗಲವನ್ನು ಆ 2 ಶ್ಲೋಕಗಳು ನಿರೂಪಣೆ ಮಾಡ್ತವೆ. ಶ್ವಾಸದ ಬಗ್ಗೆ ನಿನ್ನೆ ಒಂದಿಷ್ಟು ಹೇಳಿದ್ದವು. ಶ್ವಾಸದ ಬಗ್ಗೆ ನಾನು ಹೇಳಿದ್ದನ್ನು ಕೇಳ್ಕೊಂಡ್ರಾ? ಮನಸ್ಸಿಗೆ ಬಂತ ಅದು ಹೇಳಿದ್ದು? ಪ್ರಯೋಗ ಶುರು ಮಾಡಿದ್ರಾ? ಬೆಳಗ್ಗೆ ಬರಿತಾ ಇದ್ದೀರಾ? ಬೆಳಗ್ಗೆ ಒಮ್ಮೆ ಬರಿಬೇಕು, ರಾತ್ರಿ ಒಮ್ಮೆ ಬರಿಬೇಕು. ಬೆಳಗ್ಗೆ ನಾಡಿ ಯಾವುದು ಬಂದಿದೆ ಅಂತ, ವಾಮ ನಾಡಿಯೋ ದಕ್ಷಿಣ ನಾಡಿಯೋ ಬೆಳಗ್ಗೆ ಬರಿಬೇಕು. ಸಾಯಂಕಾಲ ಏನಾಯ್ತು ಅವತ್ತು ಅಂತ. ನಮ್ಮ ಅನುಭವದಲ್ಲಿ ತುಂಬ ಸಾಮ್ಯ ಬಂದಿದೆ, ನಾವು ಗಮನಿಸಿದ್ದೇವೆ. ಅದನ್ನು ತುಂಬ ಹೊಂದಾಣಿಕೆ ಬರುತ್ತೆ. ಅದು ನೀವು ಬರೀರಿ. ರಾತ್ರಿ ಇನ್ನೊಂದು ಬರಿಬೇಕು, ರಾತ್ರಿ ಯಾವ ನಾಡಿ ಇತ್ತು ನೀವು ಮಲಗೋ ಹೊತ್ತಿಗೆ ಅಂತ. ಯಾಕೆಂದರೆ ಸಾಮಾನ್ಯವಾಗಿ ಮಲಗೋ ಹೊತ್ತಿಗೆ ಉಸಿರು ಬಲಗಡೆ ಇದ್ದರೆ ಏಳೋ ಹೊತ್ತಿಗೆ ಎಡಕ್ಕೆ ಬರುತ್ತೆ. ಅದು ಮಲಗೋ ಹೊತ್ತಿಗೆ ಎಡಕ್ಕಿದ್ರೆ ಏಳೋ ಹೊತ್ತಿಗೆ ಬಲಕ್ಕೆ ಬರುತ್ತೆ ಸಾಮಾನ್ಯವಾಗಿ ಅದು. ಮತ್ತು ನೀವೆಲ್ಲ ನಿಮ್ಮಲ್ಲಿ ಅನೇಕರು ಅಸಾಮಾನ್ಯರು ಇರ್ಬೋದು, ಕಾಣ್ತೀರಿ. ಹಾಗೆ ಈಗ ನೋಡಿದರೆ ಅನೇಕರು ಅಸಾಮಾನ್ಯ ಪುರುಷರು ಅಸಾಮಾನ್ಯ ವನಿತೆಯರು ಇದ್ದಾಗ ಕಾಣ್ತಾ ಇದೆ. ಹಾಗಾಗಿ ನಿಮ್ಮ ಅನುಭವವನ್ನು ಬರೆದಿಡಿ. ಶ್ವಾಸಗತಿ ಬೆಳಗ್ಗೆ ಹೇಗಿತ್ತು, ರಾತ್ರಿ ಹೇಗಿತ್ತು, ಆದ್ದರಿಂದ ಅನುಭವ ಏನಿತ್ತು ಅಂತ. ಮತ್ತು ನಿನ್ನೆ ನಾವು ಪ್ರವಚನ ಮುಗಿಸಿ ಹೋಗುವಾಗ ನಮ್ಮ ಚಾತುರ್ಮಾಸ್ಯದ ಅಧ್ಯಕ್ಷರು ಹೇಳ್ತಾ ಇದ್ರು, ಇವತ್ತಿಂದ ಎಲ್ಲರೂ ಕೈ ಹೀಗೆ ಮಾಡ್ತಾ ಇರ್ತಾರೆ ಇನ್ನು ಅಂತ, ಹಗಲು ಹೊತ್ತಿಗೂ ಕೂಡ ಅಂತ. ಕೈ ಹೀಗೆಲ್ಲ ಮಾಡಬೇಕಾಗಿಲ್ಲ, ಹಾಗೆ ಗೊತ್ತಾಗುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಯಾವುದೇ ಸಹಕಾರ ಇಲ್ಲದೇ ಶ್ವಾಸ ಬಲದಲ್ಲಿದೆಯೋ, ಬಲಮುಖನಲ್ಲಿದೆಯೋ, ಎಡಮುಖನಲ್ಲಿದೆಯೋ ಹೇಳ್ಬೋದು ಅಂತ ಆಗತ್ತೆ ಅಂತ. ಒಂಚೂರು ನೀವು ಗಮನಿಸ್ಕೊಳ್ಬೇಕು. ಅದನ್ನು ಗಮನಿಸ್ಕೊಂಡ್ಮೇಲೆ ಆಗೋಂಥದ್ದು. ನಿಮಗೂ ಆ ಪ್ರಶ್ನೆ ಇರ್ಬೋದು ಅನ್ನೋ ಕಾರಣಕ್ಕೆ ಅಧ್ಯಕ್ಷರ ಮಾತನ್ನು ತಗೊಂಡು ನಾವು ಉತ್ತರ ಕೊಡ್ತಾ ಇರೋಂಥದ್ದು. ಗೊತ್ತಾಗತ್ತೆ, ಅಥವಾ ಒಂದು ಸಾರಿ ನೋಡಿದ ಮೇಲಂತೂ ಗೊತ್ತಾಗತ್ತೆ ಸರಿಯಾಗಿ ಅಲ್ಲೇ ಇದೆಯಾ, ಬದಲಾಗಬೇಕಾದ್ರೂ ಗೊತ್ತಾಗತ್ತೆ. ಆ ಗತಿನೇ ವ್ಯತ್ಯಾಸ ಆಗುತ್ತೆ. ಬಲದಿಂದ ಎಡಕ್ಕೆ ಹೋಗಬೇಕಾದ್ರೆ, ಎಡದಿಂದ ಬಲಕ್ಕೆ ಹೋಗಬೇಕಾದ್ರೆ ಗತಿನೇ ಬದಲಾಗುತ್ತೆ, ನಿಮ್ಗೆ ಗೊತ್ತಾಗತ್ತೆ ಅದು ಅಂತ. ಹಾಗಾಗಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ. ಸೂಕ್ಷ್ಮೇಕ್ಷಿಕೆ ಇಲ್ಲದೆ ಇರೋನು ದೈವಜ್ಞ ಆಗೋದಿಲ್ಲ. ದೈವಜ್ಞ ಆಗೋದಕ್ಕೆ ಬೇಕಾದ ಮೊದಲ ಅರ್ಹತೆ ಯಾವುದು ಅಂದರೆ ಆ ಸೂಕ್ಷ್ಮೇಕ್ಷಿಕೆ ಅಂತ. ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ, ಅದು ಬೇಕೇ ಬೇಕಾಗತ್ತೆ. ಅದಿಲ್ಲದೆ ಅದರ ಉಪಯೋಗ ಏನೂ ಇಲ್ಲ ಅಂತ. ಹಾಗಾಗಿ ಗಮನಿಸ್ಕೊಳ್ಳಿ ಅಂತ. ಒಂದು ಕಥೆ ನಿನ್ನೆನೆ ಹೇಳೋಣ ಅಂತಿದ್ವು. ಗರ್ಗರ ಹೆಸರು ಕೇಳಿದ್ದೀರ ನೀವು? ಗರ್ಗ ಮಹರ್ಷಿಗಳು ಹೆಸರು ಕೇಳಿದ್ದೀರಾ? ಜ್ಯೋತಿಷದ ಮಹಾಜ್ಞಾನಿಯವರು ಗರ್ಗಾಚಾರ್ಯರು. ಜ್ಯೋತಿಷದ ಒಂದು ಮೇರು. ಅವರು ಯಾದವರಿಗೆಲ್ಲ ಗುರುಗಳು. ನಿಮ್ಗೆ ಆ ಕಥೆ ಗೊತ್ತಿರ್ಬೋದು ಅಲ್ವಾ? ಕೊನೆಗೆ ಏನಾಯಿತು ಅಂದರೆ, ಈ ಯಾದವರುಗಳು ಯಾವ ಮಟ್ಟಕ್ಕೆ ಇಳಿದು ಬಿಟ್ರು ಅಂದರೆ, ಒಂದು ಹಂತದಲ್ಲಿ ಕೃಷ್ಣನ ಮಗ ಸಾಂಬನಿಗೆ ಸ್ತ್ರೀ ವೇಷವನ್ನು ತೊಡಿಸಿ, ಕೃಷ್ಣನ ಮಗ ಸಾಂಬನಿಗೆ ಸ್ತ್ರೀ ವೇಷ ತೊಡಿಸಿ, ಸ್ವಲ್ಪ ಹೊಟ್ಟೆ ದಪ್ಪ ಮಾಡಿ, ಬಟ್ಟೆ ಗಿಟ್ಟೆ ಹಾಕಿ ಸ್ವಲ್ಪ ಹೊಟ್ಟೆ ದಪ್ಪ ಮಾಡಿ, ಗರ್ಗರ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸಿ, ಒಳಗಿರುವ ಶಿಶು ಗಂಡೋ ಹೆಣ್ಣೋ ಕೇಳಿದ್ರಂತೆ. ತಮ್ಮ ಕುಲಗುರು, ಜ್ಯೋತಿಷದ ತುಟ್ಟ ತುದಿಯದು ಗರ್ಗಾಚಾರ್ಯರು ಅಂದರೆ. ಅವದ್ದೀಗಲೂ ಕೂಡ ಒಂದು ಉಕ್ತಿ ಮತ್ತೆ ಮತ್ತೆ ದೈವಜ್ಞರು ಕೂಡ ಅದನ್ನು ಉಲ್ಲೇಖ ಮಾಡ್ತಾ ಇರ್ತಾರೆ. ದಿವಾ ಸೂರ್ಯೇ ನಿಶಾಚಂದ್ರೇ ಲಗ್ನಾದೇಕಾದಶ ಸ್ಥಿತೆ ಕೋಟಿ ದೋಷ ವಿನಶ್ಯಂತಿ ಗರ್ಗಸ್ಯ ವಚನಂ ಯಥಾ. ಗರ್ಗಾಚಾರ್ಯರ ಮಾತು ಅದರ ಪ್ರಕಾರವಾಗಿ ಸೂರ್ಯ 11ರಲ್ಲಿದ್ದರೆ ಅದು ಹಗಲು, ರಾತ್ರಿ ಆದರೆ ಚಂದ್ರ 11ರಲ್ಲಿದ್ದರೆ, 11ನೇ ಮನೆಯಲ್ಲಿ ಹಗಲಾದರೆ ಸೂರ್ಯ ಇರಬೇಕು, ರಾತ್ರಿ ಆದರೆ ಚಂದ್ರ ಇರಬೇಕು. ಫಲ ಏನು ಗೊತ್ತಾ? ಕೋಟಿ ದೋಷಾ ವಿನಶ್ಯಂತಿ. ದೋಷಗಳು ಕೋಟಿ ಇರಲಿ, ಪರಿಹಾರ ಆಗ್ತವೆ. ಅವೆಲ್ಲ ಪರಿಹಾರ ಮಾಡ್ಕೊಳಕ್ಕಾಗುತ್ತೆ ಅಥವಾ ಪರಿಹಾರ ಆಗಿ ಹೋಗ್ತವೆ ಅವು. ಆ ಯೋಗ್ಯತೆ ಸೂರ್ಯಚಂದ್ರರಿಗಿದೆ. ಸೂರ್ಯಚಂದ್ರರು ಕತ್ತಲೆ ಕಳೀತಕ್ಕಂಥ ಗ್ರಹಗಳಲ್ವಾ, ಜೀವನದ ಕತ್ತಲೆಯನ್ನು ಕೂಡ ಕಳೆಯಬಲ್ಲರು ಅಂತ. ಆಯಕಟ್ಟಿನ ಜಾಗಕ್ಕೆ ಬಂದರೆ, ಆ ಸ್ಥಾನಕ್ಕೆ ಬಂದರೆ ಬದುಕಿನ ಕತ್ತಲೆ ಕೂಡ ಕಳೆಯುವ ಶಕ್ತಿ ಅವರಿಗಿದೆ. ಎಲ್ಲಿ ಬರಬೇಕು ಅಂದರೆ 11ನೇ ಮನೇಲಿ ಬರಬೇಕು ಅವರು, ಸೂರ್ಯಚಂದ್ರರು. ಒಬ್ಬರು ಬಂದರೂ ಸಾಕು. ಆದರೆ ಸೂರ್ಯನಿಗೆ ಹಗಲಾಗಬೇಕು, ಚಂದ್ರನಿಗೆ ರಾತ್ರಿ ಆಗಬೇಕು ಅಂತ. ಏಕಾದಶ ಸ್ಥಾನದಲ್ಲಿ ಬಂದರೆ ಕೋಟಿ ದೋಷ ವಿನಶ್ಯಂತಿ. ಅದು ಗರ್ಗರ ಮಾತನ್ನು ಇವತ್ತಿಗೂ ಕೂಡ ಉದ್ಧರಿಸ್ತಾರೆ ದೈವಜ್ಞರು. ಗರ್ಗಸ್ಯ ವಚನಂ ಯಥಾ ಅಂತ. ಅಂಥವ್ರವರು ಅಂತ. ಅವರನ್ನು ತಮಾಷೆ ಮಾಡೋದು ಇವರು ಅಂತ.
ಒಂದು ಪುರುಷನಿಗೆ ಸ್ತ್ರೀ ವೇಷ ತೊಡಿಸಿ ಹೊಟ್ಟೆ ದಪ್ಪ ಮಾಡಿ ಗಂಡು ಹೆಣ್ಣು ಒಳಗಿರೋದನ್ನು ಕೇಳಿದರೆ ಕುಲಗುರುಗಳ ಮುಂದೆ, ಅದು ಜ್ಯೋತಿಷದ ಮಹಾನ್ ಆಚಾರ್ಯರ ಮುಂದೆ ನಿಂತ ಆ ಪ್ರಶ್ನೆ ಕೇಳೋದಂದ್ರೆ ಎಷ್ಟು ಯಾವ ಮಟ್ಟಕ್ಕೆ ಅವ್ರು ಹೋಗಿದ್ರು ಅಂತ. ಯಾಕೆ ಯಾದವರ ಅವಸಾನ ಆಯಿತು ಅಂದರೆ ಕಾರಣ ಇದು ಅಂತ. ನಮ್ಮ ವಿದ್ಯಾಗುರುಗಳು ರಾಮಭದ್ರಾಚಾರ್ಯರು ಯಾವಾಗಲೂ ಹೇಳ್ತಾ ಇದ್ರು ಏನಂದರೆ, ಕೃಷ್ಣನಿಗೆ ಸಾಕು ಅನಿಸೋಯ್ತು ಅಂತ, ಇವ್ರನ್ನೆಲ್ಲ ಮುಗಿಸೋದೇ ಸರಿ ಅಂತ ಅನಿಸ್ತು ಕೃಷ್ಣನಿಗೆ ಅಂತ ಅವ್ರು ಹೇಳ್ಕೊಡ್ತಾ ಇದ್ರು. ಒಂದು ಹಂತ ಬಂದಾಗ ಕೃಷ್ಣನಿಗೆ ಇವನ್ನೆಲ್ಲ ಮುಗಿಸು ಹೋಗೋದೇ ಸರಿ ಅಂತ ಅನ್ನಿಸ್ತು ಅಂತ. ಕಾರಣ ಇದು ಅಂತ ಅವರು ಉತ್ತರ ಹೇಳಿದ್ರಂತೆ ಗರ್ಗಾಚಾರ್ಯರು. ಉತ್ತರ ಹೇಳಿದ್ದೇನು? ಹೆಣ್ಣು ಅಲ್ಲ ಗಂಡು ಅಲ್ಲ, ಒಂದು ವನಕೆ ಇದೆ ಒಳಗಡೆಗೆ. ಆ ವನಕೆ ಎಂಥ ವನಕೆ ಅಂದರೆ ನಿಮ್ಮೆಲ್ಲರ ನಾಶಕ್ಕೆ ಕಾರಣ ಆಗುವಂಥದ್ದು ಅಂತ. ಇಡೀ ಯಾದವ ಕುಲದ ಸರ್ವನಾಶ ಮಾಡುವಂಥ ವನಕೆ ಒಳಗಿದೆ ಅಂತ ಅವ್ರು ಹೇಳಿದ್ರಂತೆ ಗರ್ಗಾಚಾರ್ಯರು. ಅದು ಅವ್ರ ಪ್ರಶ್ನೆಗೆ ಉತ್ತರವೂ ಹೌದು, ಶಾಪವೂ ಕೂಡ ಹೌದು. ವನಕೆ ಇತ್ತು, ಅವರು ವನಕೆ ಇಟ್ಟಿರಲಿಲ್ಲ. ಸಾಂಬನಿಗೆ ವೇಷ ತೊಡಿಸುವಾಗ ವನಕೆ ಇಟ್ಟಿರಲಿಲ್ಲ ಅವರು, ಅದಿತ್ತು. ಮುಸಲ, ಒಂದೇ ಒಂದು ಮುಸಲ, ಮೌಸಲ ಪರ್ವ ಅಂತಲೇ ಇದೆ ಮಹಾಭಾರತದಲ್ಲಿ. ಒಂದು ವನಕೆ ಯಾದವರೆಲ್ಲರನ್ನು ಕೂಡ ನಾಶ ಮಾಡಿತು, ಯಾರೊಬ್ಬರನ್ನು ಬಿಡದೆ. ಕೃಷ್ಣ ಕೂಡ ತನ್ನ ಪರಂಧಾಮಕ್ಕೆ ಆ ವನಕೆಯ ಒಂದು ಚೂರನ್ನೇ ಅಥವಾ ಮಾಧ್ಯಮವಾಗಿ ಮಾಡ್ಕೊಳ್ತಾನಂತೆ. ಯಾಕೆಂದರೆ ಆ ಋಷಿ ವಾಕ್ಯ ಸತ್ಯ ಆಗಬೇಕು, ಅದಕ್ಕೊಂದು ಮರ್ಯಾದೆ ಕೊಟ್ಟು ಅವನು ಕೂಡ ಆ ವನಕೆಯ ಒಂದು ಚೂರು ಅದನ್ನೆಲ್ಲ ಪೂರ್ತಿ ಪುಡಿ ಮಾಡಿ ನೀರಿಗೆ ಹಾಕ್ಬಿಡ್ತಾರೆ ಅದನ್ನು ಯಾದವರು. ಅದು ಮತ್ತೆ ಬೆಳೀತಂತೆ, ಜೊಂಡು ಹುಲ್ಲಾಗಿ ಬೆಳೀತಂತೆ. ಅದು ಕೊನೆಗೆ ಅವ್ರು ಯುದ್ಧ ಮಾಡ್ಕೊಳ್ಬೇಕಾದ್ರೆ ಜೊಂಡು ಹುಲ್ಲು ಕಿತ್ತರೆ ಒಂದೊಂದು ಆಯುಧ ಆಯ್ತಂತೆ. ಮತ್ತೆ ಒಂದು ವನಕೆಯಿಂದ ಎಲ್ಲರೂ ಸತ್ತಿದ್ದ ಹಾಗೆ ಅಂದರೆ ಹೀಗೆ ಅಂತ. ಒಂದು ಚೂರು ಯಾವುದೋ ಒಂದು ಮೀನು ನುಂಗಿ, ಅದು ಯಾರೋ ಬೇಟೆಗಾರನಿಗೆ ಸಿಕ್ಕಿ ಆ ಮೀನು ಅದು ಚೆನ್ನಾಗಿದೆ ಅಂತ ಅವನು ಹೊಟ್ಟೆ ಒಳಗಿದ್ದನ್ನು ಅವನು ಬಾಣದ ತುದಿಗೆ ಅದನ್ನು ಜೋಡಿಸ್ಕೊಂಡು, ಅದೇ ಬಾಣದಿಂದ ಕೃಷ್ಣನ ಪಾದ ಒಂದೇ ಕಂಡಾಗ ಕಾಡಿನ ಮಧ್ಯದಲ್ಲಿ ಇದು ಜಿಂಕೆಯ ಒಂದು ಮುಖದ ಅವನಿಗೆ ಸ್ಮರಣೆ ಬಂದು ಬಾಣ ಪ್ರಯೋಗ ಮಾಡಿ ಅದು ನಿಮಿತ್ತ ಆಯಿತು. ಕೃಷ್ಣನಿಗೆ ಪಾದಕ್ಕೆ ಬಾಣ ತಗೊಳ್ಳೋದು ನಿಮಿತ್ತ ಆಯಿತು ಅಂತ, ಪರಂಧಾಮವನ್ನು ಸೇರಲಿಕ್ಕೆ ಅಂತ. ನಿನ್ನೆ ನಿಮಗೆ ಗರ್ಭಿಣಿ ಎದುರು ಬಂದು ನಿಂತಾಗ ಗರ್ಭ ಗಂಡೋ ಹೆಣ್ಣೋ ಒಂದಿದೆಯೋ ಎರಡಿದೆಯೋ ಇಲ್ಲುವ ಬದುಕಿಲ್ಲುವ, ಅದು ಹೇಗೆ ಹೇಳ್ಬೋದು ಅಂತ ನಾವು ನಿನ್ನೆ ಹೇಳ್ತಾ ಇದ್ವಲ್ಲ. ಈ ಕಥೆ ನಮಗೆ ಆ ಸಮಯದಲ್ಲಿ ನೆನಪಾಗ್ತಾ ಇತ್ತು. ಇಲ್ಲಿ ಈ ಒಂದು ವಿಷಯವನ್ನು ಸ್ವಲ್ಪ ಹೆಚ್ಚು ನಿಮಗೆ ವಿವರಿಸಿ ಮುಂದಕ್ಕೆ ಹೋಗ್ತೀವಿ. ಪಂಚಭೂತಗಳು, ಶ್ವಾಸದಲ್ಲಿ ಪಂಚಭೂತಗಳ ವಿಚಾರ ಇದೆ ಅಂತ. ಶ್ವಾಸ ಎಲ್ಲಿದೆ ಅಂತ ತಿಳ್ಕೊಳ್ಬೇಕು ಅಂತ. ಪಂಚಭೂತಗಳಲ್ಲಿ ಎಲ್ಲಿದೆ? ಪೃಥ್ವಿ, ಅಪ್, ತೇಜಸ್ಸು, ವಾಯು, ಆಕಾಶ. ನಮ್ಮ ಶ್ವಾಸ ಇದೆಯಲ್ಲ, ಅದು ಸಂಚಾರ ಮಾಡ್ತಾ ಇರುತ್ತೆ. ನಮ್ಮ ಪ್ರಾಣ ಪಂಚಭೂತಗಳಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಅದು ಅಲ್ಲಿ ಎಲ್ಲಿದೆ ಅಂತ ತಿಳ್ಕೊಳ್ಬೇಕು ಅಂತ. ತಿಳ್ಕೊಂಡ್ರೆ ತುಂಬ ಫಲವನ್ನು ಹೇಳ್ಬೋದು, ಅದರ ಮೂಲಕವಾಗಿ ತುಂಬ ಹೇಳ್ಬೋದು. ಅದಕ್ಕೆ ನಿಮ್ಗೆ ಒಂದು 2 ಸರಿ ಹೇಳಿದ್ವಿ ಈಗಾಗಲೇ. ಉದ್ದದ ಮೂಲಕ ತಿಳ್ಕೊಳ್ಬೇಕು ಅಂತ, ಶ್ವಾಸ ಎಷ್ಟು ಉದ್ದ ಇದೆ ಅನ್ನೋದ್ರ ಮೂಲಕ ತಿಳ್ಕೊಳ್ಬೇಕು ಅಂತ. ಸುರೇಶ್ ಅದನ್ನು ತೋರಿಸು. ಶ್ವಾಸ 16 ಅಂಗುಲ ಉದ್ದ ಇದ್ದರೆ ಅದು ಪೃಥ್ವಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ಅರ್ಥ. ಅದು ಅಂತ 16 ಅಂಗುಲ ಉದ್ದದ ಶ್ವಾಸ ಪೃಥ್ವಿ, 12 ಜಲ, 8 ಅಗ್ನಿ, 6 3 ಆಕಾಶ ಅಂತ. ಈ ಅಂಗುಲ ಅಂದರೆ ಎಷ್ಟು ಅಂತ ನಿಮ್ಗೆ ಗೊತ್ತಾಗತ್ತಾ ಲೆಕ್ಕ? ಅಂಗುಲ ಅಂದರೆ ಎಷ್ಟು? ಇಂಚ, ಸೆಂಟಿಮೀಟ್ರ, ಏನದು? ಅಂಗುಲ ಅಂದರೆ ಏನು? ಅದು ಗೊತ್ತಾಗದೆ ನಿಮಗಿದು ಗೊತ್ತಾಗೋದೇ ಇಲ್ಲ ಅಂತ. ಒಂದು ನೆನ್ಪಿಟ್ಕೊಳ್ಳಿ, ಈ ಅಂಗುಲ ಎನ್ನುವುದು ಅವರವರಿಗೆ ಬೇರೆ. ಇದೊಂದು ಸಾರ್ವತ್ರಿಕವಾಗಿ ಒಂದು ಅಳತೆ ಅಂತ ಇಲ್ಲ ಅಂಗುಲ ಅನ್ನೋದು. ಅಂಗುಲ ಎನ್ನುವಂಥದ್ದು, ಅಂಗುಲ, ಹಸ್ತ, ಇದೆಲ್ಲ ಅವರವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ. ಅವರವರಿಗೆ ಬೇರೆ ಆಗುತ್ತೆ ಅದು ಅಂತ. ಅವರವರಿಗೆ ಎಷ್ಟಾಗತ್ತೆ ಅಂದರೆ 96 ಅಂಗುಲ ಇರ್ತಾನೆ ಒಬ್ಬ. ಅವನ ಶರೀರ ಇದೆಯಲ್ಲ ಪ್ರತಿಯೊಬ್ಬನದ್ದು, ನೀವು ಎಷ್ಟೇ ದೊಡ್ಡವರಾಗಿರಿ, ಚಿಕ್ಕವರಾಗಿರಿ, ಎಷ್ಟೇ ಉದ್ದ ಇರಿ, ಗಿಡ್ಡ ಇರಿ, ಅದು 96 ಅಂಗುಲ ಅಂತ ಲೆಕ್ಕ. ಅಂದರೆ 96ನೇ ಒಂದು ಪಾಲು ಇದೆಯಲ್ಲ, ಅದು ಒಂದು ಅಂಗುಲ ಅಂತ. ನಿಮ್ಮ ಶರೀರ ಅದರ ಎತ್ತರ ಏನಿದೆಯೋ ಅದರ 96ನೇ ಒಂದು ಪಾಲು ಅದು ಅಂಗುಲ. ಅವನವನು 96 ಅವನವನಿಗೆ.
ಆ 96ರಲ್ಲಿ ಒಂದು ಅಂತ. ನೀವು ಅದನ್ನು ಇಂಚಿಗೂ ಮಾಡ್ಬೋದು, ಸೆಂಟಿಮೀಟ್ರಿಗೂ ಮಾಡ್ಬೋದು. ನೀವು ಎಷ್ಟು ಅಡಿ ಅಥವಾ ಎಷ್ಟು ಸೆಂಟಿಮೀಟ್ರ್ ಇದ್ದೀರಿ ಅಂತ ಲೆಕ್ಕ ತೆಗೆದ್ರೆ 96ನ ಹಂಚಿ ಹಾಕಿದರೆ ಗೊತ್ತಾಗತ್ತೆ ನಿಮಗೆ. ನಿಮ್ಮ ಅಂಗುಲ ಯಾವುದು ಅಂತ ಗೊತ್ತಾಗುತ್ತೆ ಅಂತ, ನಿಮ್ಮ ಅಂಗುಲ ಎಷ್ಟು ಅಂತ ಗೊತ್ತಾಗತ್ತೆ ಅಂತ. ಇದು ಸೂಕ್ಷ್ಮಕ್ಕೆ ಹೋಗಿ ಹೇಳ್ತಾ ಇರೋದಾಯಿತು. ಗ್ರಂಥದ ವ್ಯಾಖ್ಯಾನಕಾರರು, ಮಲಯಾಳದ ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರೆ ಅಂದರೆ ಬೆರಳುಗಳನ್ನು ಹೇಳ್ತಾರೆ ಅವರು. ಬೆರಳು ಅಂದರೆ ಹೀಗೆ ಈ ಥರ 16 ಆಯ್ತು ಈಗ ಅಂತ. ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ, ಅವ್ರವ್ರಿಗೆ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿಂದ ಶುರು ಮಾಡಿದರೆ 4 4 4 4 ಅಂತ. ಅಷ್ಟುದ್ದ ಶ್ವಾಸ ಬಂದರೆ ಪೃಥ್ವಿಯಲ್ಲಿ ಶ್ವಾಸ ಸಂಚಾರ ಆಗ್ತಾ ಇದೆ ಅಂತ ಅರ್ಥ. ಅದಕ್ಕೆ ಅದು ಯಾವಾಗಲೂ ಬರ್ತಾ ಇರೋದಿಲ್ಲ ಆ ರೀತಿಯಲ್ಲಿ. ನಿಮ್ಮ ಶ್ವಾಸಗತಿ ಬೇರೆ ಬೇರೆ ಥರ ಇರುತ್ತೆ. ನಿದ್ದೆ ಮಾಡುವಾಗ ಬೇರೆ ಥರ ಇರುತ್ತೆ, ಎಚ್ಚರ ಇದ್ದಾಗ ಬೇರೆ ಬೇರೆ ಥರ ಇರುತ್ತೆ, ಜಪ ಧ್ಯಾನ ಮಾಡುವಾಗ ಬೇರೆ ಥರ ಆಗ್ಬೋದು, ಅದು ಭಯ ಉದ್ವೇಗದಲ್ಲಿ ಬೇರೆ ಥರ ಆಗ್ಬೋದು, ಆಹಾರ ಮತ್ತೊಂದು ಬೇರೆ ಬೇರೆ ಥರ ಆಗ್ಬೋದು. ಹಾಗಾಗಿ ಇಲ್ಲಿಂದ ಆರಂಭ ಮಾಡಿ ಹೀಗೆ ಇಲ್ಲಿಗೆ ತಗುಲ್ತಾ ಇದೆ ಅಂದರೆ ಶ್ವಾಸ ಉಸಿರು ಬಿಟ್ಟರೆ ಅದು ಪೃಥ್ವಿ, ಶ್ವಾಸ ಪೃಥ್ವಿಯಲ್ಲಿದೆ ಅಂತ ಆಯಿತಾ. 16 12 8 6 3 ಪಂಚಭೂತಗಳು ಹೇಳಿದ್ವಲ್ವಾ. ಈಗ 3 6 ಮಧ್ಯೆ ಇದೆ 4 ಆಗ ಯಾವ ಭೂತ ಅದು? ಒಂಬತ್ತಿದೆ, 11 ಇದೆ, 13 ಇದೆ, ಯಾವುದು ಅದೆಲ್ಲ ಹೇಳ್ತೀರಾ? 3ರವರೆಗೆ ಆಕಾಶ ಅಂತ. ಯಾರೊಬ್ಬ ರೋಗಿ ತುಂಬ ಹುಷಾರಿಲ್ಲ, 3 ಇಲ್ಲೇ ಇರ್ಬೋದು ಅವನಿಗೆ, 2 ಇರ್ಬೋದು, 1 ಇರ್ಬೋದು, ಅವನಿಗೆ ಇಷ್ಟೇ ಶ್ವಾಸ ಆಡ್ತಾ ಇರ್ಬೋದು ಒಂದು ಚೂರೇ. 3ರವರೆಗೆ ಆಕಾಶ, 3 ದಾಟ್ತಿದ್ದಾಗೆ ಮುಂದಕ್ಕೆ ಹೋಯ್ತು. ಅದು ಎಲ್ಲಿಗೆ ಹೋಯ್ತು? ವಾಯುವಿಗೆ ಹೋಯ್ತು. 6ರವರೆಗೆ ವಾಯು, 6 ದಾಟಿ ಮುಂದಕ್ಕೆ ಹೋಗ್ತಿರೋ ಹಾಗೇನೆ ಅಗ್ನಿಗೆ ಹೋಯ್ತದು ಅಂತ. 8ರವರೆಗೆ ಅಗ್ನಿ ಅಲ್ವಾ, 8 ದಾಟ್ತಾ ಇದ್ದಾಗೇನೆ ಜಲಕ್ಕೆ ಹೋಯ್ತು. 12ರವರೆಗೆ, 12 ದಾಟಿದ್ರೆ ಪೃಥ್ವಿ ಅದು ಅಂತ. ಅವರು ಮಲಯಾಳದ ವ್ಯಾಖ್ಯಾನಕಾರರು ಹೇಳ್ತಾರೆ 16 ಅಂಗುಲಕ್ಕಿಂತಲೂ ಉದ್ದದ ಶ್ವಾಸದವರು ಇರ್ತಾರೆ ಅಂತ. ಮಹಾಪುರುಷರು, ಸಿದ್ಧಿ ಇರುವಂಥವ್ರು ಅಂಥವರು ಇನ್ನೂ ದೀರ್ಘ ಶ್ವಾಸ ಇರ್ತಕ್ಕಂಥವ್ರು ಇರ್ತಾರೆ ಅಂತವರು ಒಂದು ಉಲ್ಲೇಖ ಮಾಡಿದ್ದಾರೆ ಅಲ್ಲಿ ಅಂತ. ಹಾಗಾಗಿ 16 ಅಂಗುಲಕ್ಕಿಂತಲೂ ಹೆಚ್ಚು ಹೋಗ್ಬೋದು ಅಂತ, ಹೋಗೋದಕ್ಕೆ ಸಾಧ್ಯತೆ ಇದೆ ಅಂತ ಆಯಿತಾ. ಇನ್ನು ಬೇಗ ಬೇಗ ನಿಮಗೆ ಶುಭತ್ವ ಅಶುಭತ್ವವನ್ನು ನಿಮಗೆ ಹೇಳಕ್ಕಿರುವಂಥದ್ದು. ಈಗ ಅದನ್ನು ಹೀಗೆ ಹೇಳೋಣ. ಅದನ್ನು ಈಗ ಭೂಮಿ ಶುಭ ಸಾಮಾನ್ಯವಾಗಿ, ಜಲ ಶುಭ ಸಾಮಾನ್ಯವಾಗಿ, ಅದರ ಎಡಕ್ಕಿರಬೇಕು, ಇದ್ದಾಗ ಸಿಗಬೇಕು, ಇದ್ದರೆ ತುಂಬ ಶುಭ ಅದು. ಇನ್ನು 3ಕ್ಕೆ ಆ ನಿಯಮ ಹೇಳಿಲ್ಲ. ಶ್ವಾಸ ಎಡಕ್ಕಿರಬೇಕು, ಭೂಮಿ ಸಿಗಬೇಕು, ಜಲ ಸಿಗಬೇಕು, ತುಂಬ ಶುಭ. ಎಷ್ಟರ ಮಟ್ಟಿಗೆ ಅಂದರೆ ನಿಮ್ಮ ಶ್ವಾಸ ಎಡಕ್ಕಿರುತ್ತೆ ಅಂತ ಅಂದ್ಕೊಳ್ಳಿ. ದೀರ್ಘ 16 ಅಂಗುಲ ಹೋಗಿರುತ್ತೆ, ಇಲ್ಲಿವರೆಗೂ ಬಂದಿರುತ್ತೆ ಶ್ವಾಸ, ಅದು ಬರ್ತಾ ಇದೆ. ಅದು ಆ ಸಮಯದಲ್ಲಿ ಯಾರೋ ಒಬ್ಬ ಬಂದು ಪ್ರಶ್ನೆ ಕೇಳಿದರೆ ಅವನಿಗೆ ಎಂಥ ಫಲ ಬರುತ್ತೆ ಅಂದರೆ ಅವನು ಅರಮನೆಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ ಅರಮನೆ ಅಂತ ಮನೆ ಕಟ್ತಾನೆ ಅವನು. ಯಾವ ಮನೆಗೆ ಪ್ರಾಕಾರಗಳಿದೆಯೋ ಸುತ್ತ 1 2 3 ಪ್ರಾಕಾರಗಳಿದೆ, ಉನ್ನಮನ್ ಮಂದಿರ ಅಂತ, ಗಗನಚುಂಬಿ ಅಂತ, ಆಕಾಶ ಮುಟ್ತಕ್ಕಂಥ ಒಂದು ಭವನ ಅಂತ, ಅಂಥ ಮನೆ ಕಟ್ಟಿ ಪ್ರವೇಶ ಮಾಡೋ ಯೋಗ್ಯತೆ ಅವನಿಗೆ ಬರುತ್ತೆ. ಯಾಕೆಂದರೆ ಪೃಥ್ವಿ ಅದು ಪಾರ್ಥಿವ ಫಲಗಳನ್ನು ಕೊಡುತ್ತೆ. ಅದು ಈ ಮನೆ ಅನ್ನುವಂಥದ್ದು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಭೂಮಿಯಿಂದ ಕಟ್ಕೊಂಡು ಬರ್ತೀರಿ ನೀವು. ಹಾಗಾಗಿ ಪೃಥ್ವೀಭೂತ ನಮ್ಮ ಶ್ವಾಸದಲ್ಲಿ ಉದಯ ಆದಾಗ ಅಥವಾ ನಮ್ಮ ಶ್ವಾಸ ಪೃಥ್ವೀಭೂತ ಸಂಚಾರ ಮಾಡ್ತಿರುವಾಗ ಪ್ರಶ್ನೆ ಬಂದರೆ ಅದು ಅಪರೂಪ ಸಿಗುವಂಥದ್ದು, ಅದು ಪದೇ ಸಿಗುವಂಥದ್ದಲ್ಲ. ಗೊತ್ತಿದೆ ನಿಮಗೆ, ನಿನ್ನೆಯಿಂದ ನೀವು ಪ್ರಯತ್ನ ಮಾಡಿರ್ತೀರಿ ಎಲ್ಲಿ ಪೃಥ್ವಿ ಜಲ ಅಂತ. ನಿಮಗೆ ಪೃಥ್ವಿ ಜಲ ಸುಲಭಕ್ಕೆ ಸಿಕ್ಕಿರೋದಿಲ್ಲ, ನಿಮಗೆ ಸಿಗೋದಿಲ್ಲ. ಅದು ಇದ್ದರೆ ಆ ಸಮಯದಲ್ಲಿ ಯಾವನಾದ್ರು ಒಂದು ಪ್ರಶ್ನೆ ಕೇಳಿದರೆ ಅವನಿಗೆ ಎಂಥ ಫಲಗಳು ಬರ್ಬೋದು ಅಂದರೆ ಉನ್ನಮನ್ ಮಂದಿರ ಪ್ರಾಕಾರಾದಿ ಗೃಹ ಪ್ರವೇಶನ ಕರಿ ಅಂತ ಫಲ ಬರ್ಬೋದು ಅವನಿಗೆ. ಪಟ್ಟಾಭಿಷೇಕ ಪ್ರಧಾನ, ಚಕ್ರವರ್ತಿ ಆಗ್ಬೋದು ಅವನು, ರಾಜನಾಗ್ಬೋದು ಅವನು. ಅದು ಕಷ್ಟ ಅಂತ. 16 ಅಂಗುಲದ ಶ್ವಾಸ ಇರಬೇಕು, ಅದು ಎಡಕ್ಕಿರಬೇಕು.
ಆ ಸಮಯದಲ್ಲೇ ಒಂದು ಪ್ರಶ್ನೆ ಕೇಳಬೇಕು ಅವನು. ಎಷ್ಟು ಆದರೆ ಕೇಳಿದವನಿಗೆ ಅವನು ಚಕ್ರವರ್ತಿಯೂ ಆಗ್ಬೋದು, ಅವನು ಅಂತ ರಾಜನು ಕೂಡ ಆಗ್ಬೋದು. ಅಲ್ಲಿವರೆಗೂ ಶುಭ ಫಲಗಳಿದೆ ಅಂತ ಇಲ್ಲೇ ಒಂದು ಸೂಚನೆ ಇದೆ ಅಂತ. ಅದೇ ಶ್ವಾಸ ಬಲಕ್ಕೆ ಬಂದರೆ ಭೂಮಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಬರ್ಬೋದು ಅಂತ. ಭೂ ವಿವಾದ ಅಥವಾ ಭೂಮಿನ ಯಾರೋ ಕಿತ್ಕೊಳ್ಳೋದು ಅಥವಾ ಮನೆ ನಾಶ ಆಗೋದು, ಇಂಥ ಫಲಗಳನ್ನು ಕೂಡ ಚಿಂತನೆ ಮಾಡೋಕ್ಕೆ ಸಾಧ್ಯ ಇದೆ ಅದರಿಂದ. ಹಾಗೆ ಜಲ, ಎಡಕ್ಕೆ ಶ್ವಾಸ ಇದ್ದಾಗ 12 ಅಂಗುಲ ಉದ್ದ ಇತ್ತು ಅಂತ ಅನ್ಕೊಳ್ಳಿ. ಜಲಭೂತದಲ್ಲಿ ಶ್ವಾಸ ಸಂಚಾರ ಆಗ್ತಾ ಇದೆ. ಆ ಸಮಯದಲ್ಲಿ ಯಾರು ಪೃಚ್ಛಕ ಪ್ರಶ್ನೆಯನ್ನು ಕೇಳಿದರೆ ಅವನಿಗೆ ಬಾವಿ ತೋಡುವಂಥ ಯೋಗ, ಕೆರೆ ಕಟ್ಟುವಂಥ ಯೋಗ, ಇಂಥದ್ದಲ್ಲಿ ಯೋಗಗಳು ಬರುತ್ತೆ. ಜೊತೆಗೆ ಕರಗ್ರಹಣ, ಮದುವೆ ಯೋಗ ಬರುತ್ತೆ, ಪಾಣಿಗ್ರಹಣ ಅದು ಕೂಡ ಆಗ್ಬೋದು ಅಂತ. ಆದರೆ ಶ್ವಾಸ ಬಲಕ್ಕಿದ್ರೆ ಅವನು ನೀರಲ್ಲಿ ಬಿದ್ದು ಸಾಯಲೂಬಹುದು. ಅಂಬೂತ್ಥಂ ಭಯಂ, ಜಲದಿಂದ ಭಯ ಇದೆ ಅವನಿಗೆ ಅಂತ. ಶ್ವಾಸ ಬಲಕ್ಕಿರಬೇಕು, ಅದು ಜಲಭೂತದಲ್ಲಿ ಸಂಚಾರ ಮಾಡ್ತಾ ಇರಬೇಕು, 12 ಅಂಗುಲ ಉದ್ದ ಇರಬೇಕು. ಆ ಸಮಯದಲ್ಲಿ ಒಬ್ಬ ಪೃಚ್ಛಕ ಪ್ರಶ್ನೆ ಕೇಳಿದವನಿಗೆ ನೀರಿನಿಂದ ಭಯ ಇದೆ, ನೀರಿನಿಂದ ತೊಂದರೆ ಇದೆ ಅಂತ ಹೇಳಬೇಕು ಅಂತ. ಪೃಥ್ವಿ ತುಂಬ ಶುಭ, ಪೃಥ್ವಿಯಲ್ಲಿ ಇನ್ನೂ ಉಳಿದಿದ್ದು ಕೂಡ ಆಗ್ಬೋದು ಅಂತ ಹೇಳ್ತಾರೆ. ಅನ್ಯದಪಿ ಇಷ್ಟ ಕರ್ಮ ಅಂತ, ಇಷ್ಟಪಟ್ಟಿದ್ದು ಬೇರೆ ಸಂಗತಿಗಳು ಕೂಡ ನೆರವೇರ್ಬಿಡ್ಬೋದು ಅಂತ. ಆದರೆ ಜಲ, ಪೃಥ್ವಿ ಪರಮ ಶುಭ ಆದರೆ ಜಲ ಶುಭ ಅಂತ ಕರಿಬೋದು ಅದನ್ನಷ್ಟೇ ಅಂತ. ಯಾಕೆಂದರೆ ಒಂದು ಇದನ್ನು ಹೇಳಿದ್ರು, ಅಂಬು ಉತ್ತಮ ಭಯಂ, ನೀರಿನ ಭಯ ಇದೆ ಅಂತ ಹೇಳು ಬಲಕ್ಕಿದ್ರೆ ಅಂತ. ಆದರೆ ಅಗ್ನಿ ಬಂದರೆ ನಾಶವೇ. ಅಗ್ನಿಗೇನು ಫಲ ಹೇಳಿದ್ದಾರೆ ಗೊತ್ತಾ? 8 ಅಡಿ 8 ಅಂಗುಲ ಉದ್ದದ ಶ್ವಾಸಕ್ಕೆ ಏನು ಫಲ ಹೇಳಿದ್ದಾರೆ ಗೊತ್ತಾ? ಅರಿಭಯ ಅಂದರೆ ಶತ್ರುಭೀತಿ, ಆಯುಧ ಕ್ಷತಿ ಅಂದರೆ ಶಸ್ತ್ರಪ್ರಹಾರ, ಆಯುಧದಿಂದ ಪೆಟ್ಟಾಗುವಂಥದ್ದು ಅಂಥದ್ದು. ಶರೀರಾರುಹು, ಅರುಹು ಅಂದರೆ ವ್ರಣ ಅಂತ, ಶರೀರಾರುಹು ಅಂದರೆ ದೇಹದಲ್ಲಿ ವ್ರಣ ಉತ್ಪತ್ತಿಯಾಗುವಂಥದ್ದು. ಗೃಹಪ್ಲೋಷಣ, ಮನೆ ಸುಟ್ಟೋಗುವಂಥದ್ದು, ಮನೆಯೇ ಸುಟ್ಟೋಗ್ಬೋದು ಅಂತ. ಆಮೇಲೆ ಪಾತಂಬ ಶಿಶುಕಾದಿಕಸ್ತೆ ದಹನೆ, ಶಿಶು ಬೆಂಕಿಯಲ್ಲಿ ಬಿದ್ದು ಸುಟ್ಟು ಸಾಯಬಹುದು, ಎಳೆ ಬಾಲಕ ಬೆಂಕಿಯಲ್ಲಿ ಬಿದ್ದು ಸುಟ್ಟು ಸಾಯಬಹುದು ಅಂತ, ಬೀಳಬಹುದು ಅಂತ. ಹಾಗಾಗಿ ಇಲ್ಯಾರು ವನ್ಯಭೂತದ ಉದಯ ಆದರೆ ಅಂದರೆ 12 ಅಂಗುಲದ 8 ಅಂಗುಲದ ಶ್ವಾಸ ನಿಮಗೆ ಸಿಕ್ತು, ಯಾರೋ ಆ ಹೊತ್ತಿಗೆ ಬಂದು ಏನೋ ಪ್ರಶ್ನೆ ಕೇಳಿದ್ರು ಅಂದರೆ ಮೊದಲು ಭಜೇತ್ ಈಶ್ವರಂ, ಇಷ್ಟ ದೇವರನ್ನು ಭಜಿಸಿ ಪ್ರಾರ್ಥನೆ ಮಾಡಿ. ವನ್ಯಭೂತ ಸಿಕ್ಕಿತು ಅಂದರೆ ಯಾವ ಹೊತ್ತಿಗಾದರೂ ಕೂಡ ನಿಮಗೆ ವನ್ಯಭೂತ ಸಿಕ್ಕಿತು ಅಂದರೆ ಮೊದಲು ಮಾಡಬೇಕಾದ ಕೆಲಸ ಏನು ಅಂದರೆ ಭಜೇತ್ ಈಶ್ವರಂ, ದೇವರನ್ನು ಸ್ಮರಿಸಿ. ಆಪತ್ತಿದೆ, ಈ ಭೂತಗಳ ಪೈಕಿಯಲ್ಲಿ ಅತ್ಯಂತ ಹೆಚ್ಚು ಆಪತ್ಕರವಾಗಿರುವಂಥದ್ದು ವನ್ಯಭೂತ, ಪಂಚಭೂತಗಳ ಪೈಕಿಯಲ್ಲಿ. ಹಾಗಾಗಿ ಶ್ವಾಸ ಎಲ್ಲಿಯಾರು ಅಗ್ನಿಭೂತದಲ್ಲಿದೆ ಅಂತಾದರೆ ಕಷ್ಟ ಅಂತಲೇ ಅರ್ಥ ಅದಕ್ಕೆ ಅಂತ. ಅವನಿಗೂ ಯಾರಿಗದು ಅನುಭವಕ್ಕೆ ಬರ್ತಾ ಇದೆಯೋ ಅವನಿಗೂ ಪೃಚ್ಛಕನಿಗೆ ಸರ್ವನಾಶವೇ ಅಂತ. ಹಾಗಾಗಿ ಅಗ್ನಿಭೂತದ ಉದಯ ಆದರೆ ಮೊದಲು ಭಜೇತ್ ಈಶ್ವರಂ. ವಾಯು ಆದರೆ ವಾಯುವಲ್ಲಿಗೂ ತೊಂದರೆಗಳಿದೆ, ವನ್ಯಷ್ಟಲ್ಲ. ವಾಯೋಶ್ಚೋರ ಭಯಂ, ಚೋರ ಭೀತಿ, ಕದ್ದು ಹೋಗ್ಬೋದು ಸಾಮಾನು, ಅಂಥ ಸಾಧ್ಯತೆಗಳಿದೆ. ಪಲಾಯನಮಪಿ ಸ್ಥಾನಂ ವಿಸೃಜ್ಯ, ಇರುವ ಜಾಗ ಬಿಟ್ಟು ಓಡಬೇಕಾಗಿ ಬರ್ಬೋದು ಅಂತ ನಾವು ಅಂತ. ನಮಗೆ ಇರುವ ಸ್ಥಾನವನ್ನು ಬಿಟ್ಟು ಪಲಾಯನ ಮಾಡಬೇಕಾಗಿ ಬರ್ಬೋದು. ಇದು 2 ದುಷ್ಫಲಗಳು. ಒಂದು ಒಳ್ಳೆ ಫಲನೂ ಹೇಳ್ತಾರೆ, ಆನೆ ಏರೋ ಯೋಗ ಬರ್ಬೋದು, ಕುದುರೆ ಏರೋ ಯೋಗ ಬರ್ಬೋದು ಅಂತ. ಮಿಶ್ರ ಫಲ ಇದಕ್ಕೆ ವಾಯುವಿಗೆ, ಒಂದೆಯಷ್ಟು ಪೂರ್ತಿ ಅಶುಭ ಅಂತಲ್ಲ ಅಂತ. ಆಕಾಶ ಸಿಕ್ಕಿದ್ರೆ ಇಷ್ಟೇ ಇದೆಯಪ್ಪ, 3 ಅಂಗುಲದ ಒಳಗಿದೆ ಅಂದರೆ ಇಷ್ಟೇ ಇದೆ, ಇದರೊಳಗಿದೆ ಶ್ವಾಸ ಅಂದರೆ ತುಂಬ ಚಂದದ ಫಲಗಳನ್ನು ಹೇಳಿದ್ದಾರೆ. ಮಂತ್ರಾದೇಹಿ ಉಪದೇಶ ಲಬ್ಧಿ, ಮಂತ್ರೋಪದೇಶ ಪ್ರಾಪ್ತಿಯಾಗ್ಬೋದು ಅಂಥವರಿಗೆ. ಒಬ್ಬ ಒಳ್ಳೆಯ ಗುರುವಿನ ಕಡೆಯಿಂದ ಉತ್ತಮವಾದ ಮಂತ್ರಗಳು ಅವನಿಗೆ ಒದಗಿ ಬರ್ಬೋದು. ಅಸಕೃದ್ದೇವ ಪ್ರತಿಷ್ಠಾಪನಂ, ದೇವರ ಪ್ರತಿಷ್ಠಾಪನೆ ಜೀವಮಾನದಲ್ಲಿ ಒಂದು ಸತಿ ಮಾಡೋದೇ ಆಗೋದಿಲ್ಲ. ಎಲ್ಲರಿಗೂ ದೇವರ ಪ್ರತಿಷ್ಠಾಪನೆ ಮಾಡೋ ಯೋಗ ಬರುತ್ತಾ? ದೇವಸ್ಥಾನ ಕಟ್ಟಿ ದೇವರ ಪ್ರತಿಷ್ಠಾಪನೆ ಮಾಡೋ ಯೋಗ ಎಷ್ಟು ಜನಕ್ಕೆ ಬರುತ್ತೆ ಹೇಳಿ? ಆದರೆ ಈ ಆಕಾಶಭೂತ ಸಿಕ್ಕಿದರೆ ಮತ್ತೆ ಮತ್ತೆ ದೇವಸ್ಥಾನಗಳನ್ನು ಕಟ್ಟಿ ಪ್ರತಿಷ್ಠಾಪನೆ ಮಾಡುವಂಥ ರಾಜರುಗಳಿಗೆಲ್ಲ ಬರೋ ಯೋಗ ಇದೆಯಲ್ಲ ಅಂಥದ್ದು ಅಂತ.
ಜೀವಮಾನದಲ್ಲಿ ಅನೇಕ ದೇವಸ್ಥಾನಗಳನ್ನು ಕಟ್ಟಿ ಪ್ರತಿಷ್ಠಾಪನೆ ಮಾಡ್ತಾನವನು, ಅಥವಾ ಅನೇಕ ದೇವರ ಪ್ರತಿಷ್ಠೆಗಳನ್ನು ನೆರವೇರಿಸ್ತಾನವನು. ಅಂಥ ಯೋಗ ಬರುತ್ತೆ ಅವನಿಗೆ. ಮಾತ್ರ ಅಲ್ಲ, ದೀಕ್ಷೆ ಸಿಗುತ್ತೆ ಅವನಿಗೆ. ದೀಕ್ಷೆ ಸಿಕ್ಕಿದ್ರೆ ಸಾಕು, ಮತ್ತೆ ಜೀವನಕ್ಕೆ ಬೇರೆ ಏನೂ ಬೇಡ. ಸರಿಯಾದ ಗುರುವಿನಿಂದ ಸರಿಯಾದ ದೀಕ್ಷೆ ಸಿಕ್ಕಿದರೆ ದೀಯತೆ ಕ್ಷೀಯತೆ ಚೈವ. ದಿ ಅಂದರೆ ಕೊಡಲ್ಪಡ್ತದೆ ಅಂತ, ಕ್ಷೀ ಅಂದರೆ ಕ್ಷಯಿಸ್ತದೆ ಅಂತ. ಕೊಡೋದೇನು? ದಿವ್ಯ ವಿಜ್ಞಾನಂ. ಕ್ಷಯಿಸೋದೇನು? ಪಾಪ ಸಂಚಯ ಅಂತ. ನೆಗೆಟಿವ್ ಏನಿದೆಯೋ ಎಲ್ಲವನ್ನೂ ಭಸ್ಮ ಮಾಡಿಬಿಡುತ್ತೆ ದೀಕ್ಷೆ ಅನ್ನುವಂಥದ್ದು. ಪಾಸಿಟಿವ್ ಏನಿದೆ ಅದನ್ನು ಪೂರ್ಣ ವೃದ್ಧಿ ಮಾಡುತ್ತೆ ಅಂತ. ದೀಕ್ಷೆ ಅಂದರೆ ಅದು. ಅಂಥ ದೀಕ್ಷೆಗಳು ಪ್ರಾಪ್ತ ಆಗ್ತವೆ ಅಂತ. ಆಕಾಶಭೂತ ಸಿಕ್ಕಿದಾಗ ಅಂತ. ಆದರೆ ದೇಹಕ್ಕೆ ಶುಭ ಅಲ್ಲ. ಯಾಕೆಂದರೆ ವ್ಯಾಧಿ ಸಮುದ್ಭವ, ದೇಹದಲ್ಲಿ ಅನಾರೋಗ್ಯ ತಲೆದೋರ್ಬೋದು ಆಕಾಶಭೂತ ಕಂಡು ಬಂದಾಗ. ಪೀಡ ತನೋ ಸಂತತಂ, ನಿರಂತರ ಶರೀರಕ್ಕೆ ಪೀಡೆ ಇರ್ಬೋದು, ಕ್ಲೇಶ ಇರ್ಬೋದು. ನಿಮಗೆ ಜೀವಗತಂ ಶುಭಂ ದೇಹಗತಂ ಶುಭಂ ನೆನಪಿರ್ಬೋದು ಅಲ್ವಾ? ಅಕ್ಷರಾರೂಢದಲ್ಲಿ ನಿಮ್ಗೆ ಹೇಳಿದ್ವು ಅಲ್ವಾ? ಅಕ್ಷರಾರೂಢದ ಬಗ್ಗೆ ಹೇಳಬೇಕಾದ್ರೆ ಮೊದಲ ಅಕ್ಷರದಿಂದ ಏನು ಹೇಳ್ಬೋದು ಅಂತ ಹೇಳಬೇಕಾದ್ರೆ ಮೊಟ್ಟ ಮೊದಲು ಏನು ಹೇಳಿದ್ವಿ ನಾವು? ಸ್ವರದಿಂದ ಪ್ರಾರಂಭ ಆದರೆ ಏನು, ವ್ಯಂಜನದಿಂದ ಪ್ರಾರಂಭ ಆದರೆ ಏನು ಅಂತ ಹೇಳಿದ್ವು ಅಲ್ವಾ? ನೆನ್ಪು ಮಾಡ್ಕೊಳ್ಳಿ ಅಂತ. ಕೆಲವು ಸಾರಿ ಹೇಗಿರುತ್ತೆ ಅಂದರೆ ಜೀವಕ್ಕೆ ಶುಭ ಆದರೆ ದೇಹಕ್ಕೆ ಶುಭ ಅಲ್ಲ, ದೇಹಕ್ಕೆ ಶುಭ ಆದರೆ ಜೀವಕ್ಕೆ ತೊಂದರೆ ಇದೆ ಅಂತ. ಹಾಗೆ ಇಲ್ಲಿಯೂ ಕೂಡ ಆಕಾಶದಿಂದ ಜೀವಕ್ಕೆ ತುಂಬ ಶುಭ ಆದರೆ ದೇಹ ಕ್ಷಯಿಸಬಹುದು ಅಂತ. ಈಗ ನಮ್ಮ ಉಚ್ಛ್ವಾಸ ನಿಶ್ವಾಸ ಇದೆಯಲ್ಲ ಹಾಗೆ ಇದೆ ಇದು ಅಂತ. ನಮಗೆ ನಮ್ಮ ವಿದ್ಯಾಗುರುಗಳು ಶಂಕರಾನಂದ ಜಯಸರು ಅವ್ರು ಹೇಳ್ತಾ ಇದ್ದಿದ್ದು ನೆನಪಾಗತ್ತೆ ನೋಡಿ. ಉಚ್ಛ್ವಾಸ ನಿಶ್ವಾಸ ಅಂತ ಎರಡಿದೆ ಅಲ್ವಾ? ನಿಮಗೆ ದಪ್ಪ ತೆಳುವಾಗೋದಾದರೆ ಇಲ್ಲೇ ದಾರಿ ಇದೆಯಂತ. ನಿಮಗೆ ದಪ್ಪ ಆಗಬೇಕು ಅಂತಿದೆಯಪ್ಪ, ದಪ್ಪ ಆಗ್ಬೋದು. ತೆಳುವಾಗಬೇಕು ಅಂತಿದೆ, ತೆಳುವಾಗ್ಬೋದು ಅಂತ. ಹೇಗೆ ಅಂದರೆ ಈ ನಿಶ್ವಾಸ ಇದೆಯಲ್ಲ ಅದು ಪ್ರಾಣ, ಉಚ್ಛ್ವಾಸ ಅಪಾನ ಅಂತ. ಎರಡು ಶಕ್ತಿಗಳು, ಪ್ರಾಣ ಮತ್ತು ಅಪಾನ, ಇಡೀ ನಮ್ಮ ಬದುಕನ್ನು ನಿಯಂತ್ರಣ ಮಾಡ್ತವೆ, ಅವೇ ನಡೆಸ್ತವೆ ನಮ್ಮ ಬದುಕೆಲ್ಲವನ್ನು ಕೂಡ. ಪ್ರಾಣ ಊರ್ಧ್ವಗತಿ, ಭಗವಂತನ ಕಡೆ ಕರ್ಕೊಂಡು ಹೋಗುವಂಥದ್ದು. ಅಪಾನ ಅಧೋಗತಿ, ಸಂಸಾರದ ಕಡೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು. ಎರಡು ಶಕ್ತಿಗಳು, ಮೇಲಕ್ಕೊಂದು ಕೆಳಕ್ಕೊಂದು, ಇವು ಕೆಲಸ ಮಾಡ್ತಾ ಇರ್ತವೆ ಯಾವಾಗಲೂ ಅಂತ. ಈ ಪ್ರಾಣಾಯಾಮ ಅಂತ ಮಾಡ್ತಾರಲ್ಲ, ಏನದು ಅಂದರೆ ಪ್ರಾಣವನ್ನು ದೀರ್ಘ ಮಾಡ್ತಕ್ಕಂಥ ಪ್ರಯತ್ನ ಅದು. ಆಯಾಮ ಅಂದ್ರೇನು? ದೈರ್ಘ್ಯ ಅಂತ. ಈಗ ಏನಾಗಿದೆ ಅಂದರೆ ಅಪಾನಕ್ಕೆ ದೈರ್ಘ್ಯ ಇದೆ, ಪ್ರಾಣಕ್ಕೆ ದೈರ್ಘ್ಯ ಇಲ್ಲ. ಹಾಗಾಗಿ ನಮಗೆ ದೇವರ ಕಡೆಗೆ ಆಭಿಮುಖ್ಯ ಇಲ್ಲ, ಗತಿ ಇಲ್ಲ, ಭಗವದ್ ದರ್ಶನ ಇಲ್ಲ, ನಮಗೆ ಭಗವದ್ ಲೋಕಗಳಿಗೆ ಯಾತ್ರೆ ಇಲ್ಲ. ಯಾಕಿಲ್ಲ ಅಂದರೆ ಪ್ರಾಣ ಚಿಕ್ಕದಾಗಿದೆ, ಅಪಾನ ದೀರ್ಘ ಆಗಿದೆ, ದೊಡ್ಡದಾಗಿದೆ ಅಂತ. ಪ್ರಾಣಾಯಾಮ ಮಾಡುವಾಗ ಹೇಗೆ ಅಂದರೆ ನೀವು ಉಸಿರನ್ನು ಎಷ್ಟು ಎಣಿಸುವಾಗ ಒಳ ತಗೊಳ್ತೀರೋ ಅದರ 2 ಪಟ್ಟಿನಷ್ಟು ಎಣಿಸುವಾಗ ಹೊರಗೆ ಬಿಡಬೇಕು ಅದನ್ನು ಅಂತಿರುವಂಥದ್ದು. ಅಂದರೆ 8 ಎಣಿಸುವಷ್ಟು ನೀವು ಒಳಗೆ ತಗೊಂಡ್ರೆ 32 ಎಣಿಸುವಷ್ಟು ನಿಲ್ಲಿಸಬೇಕು ಕುಂಭಕದಲ್ಲಿ, 16 ಎಣಿಸುವಷ್ಟು ಹೊರಕ್ಕೆ ಬಿಡಬೇಕು ಅಲ್ವಾ? ರೇಷಿಯೋ ಯಾವುದು? 8 ಪೂರಕ, 32 ಕುಂಭಕ, 16 ರೇಚಕ ಅಂತ. ಪೂರಕ ಅಂದರೆ ಅದು ಅಪಾನ, ಅದು ಅಧೋಮುಖ ಗತಿ. ಅದು ರೇಚಕ ಅಂದರೆ ಊರ್ಧ್ವಮುಖ ಗತಿ, ಅದು ಪ್ರಾಣ ಅದು ಅಂತ. ಹಾಗಾಗಿ ರೇಚಕ ದುಪ್ಪಟ್ಟು ಅಂತ, ಪೂರಕದ ದುಪ್ಪಟ್ಟು ರೇಚಕ ಇದ್ದರೆ ಪ್ರಾಣಾಯಾಮ ಅಂತ ಹೆಸರು ಅದಕ್ಕೆ. ಅದು ಮಾಡಬೇಕು ಅದನ್ನು ಅಂತ. ಆಗ ನಿಮಗೆ ಪ್ರಾಣಕ್ಕೆ ದೈರ್ಘ್ಯ ಬರುತ್ತೆ, ಊರ್ಧ್ವಗತಿ ನಿಮಗೆ ಸಿಗುವಂಥದ್ದು, ಅಂತರ್ದರ್ಶನಗಳು ಅವೆಲ್ಲ ಆಗುವಂಥದ್ದು, ಭಗವತ್ ಕೃಪೆ ಪ್ರಾಪ್ತ ಆಗುವಂಥದ್ದು ಅದರಲ್ಲಿ ಪ್ರಾಣಾಯಾಮದಿಂದ ಅಂತ. ಶ್ವಾಸವಿದ್ಯೆ ಅದು ಕೂಡ ಅದ್ಭುತವಾಗಿರುವಂಥ, ಅತ್ಯದ್ಭುತವಾಗಿರ್ತಕ್ಕಂಥ ಶ್ವಾಸವಿದ್ಯೆ ಇದು ಪ್ರಾಣಾಯಾಮ ಅಂದರೆ. ಅದ್ರ ನೆನಪು ಯಾಕೆ ಮಾಡಿದ್ವು ಅಂದರೆ ಈ ಅಪಾನನ ದೀರ್ಘ ಮಾಡ್ತಾ ಹೋದರೆ ಅವನು ಸ್ಥೂಲ ಆಗ್ತಾ ಹೋಗ್ತಾನೆ ಅವನು ಅಂತ. ಅದೇ ಪ್ರಾಣವನ್ನು ಜಾಸ್ತಿ ಮಾಡ್ತಾ ಹೋದರೆ ವಪುಃಕೃಶತ್ವಂ ಬರುತ್ತೆ ಅಂತ, ಶರೀರ ಕೃಶ ಆಗತ್ತೆ ಅಂತ. ನಾಡಿಶೋಧ ಪ್ರಾಣಾಯಾಮ ಇದೆಯಲ್ಲ, ಪ್ರಾಣಾಯಾಮ ಸಿದ್ಧಿ ಆಗೋದ್ರ ಮೊದಲ ಲಕ್ಷಣ ನಾಡಿಶೋಧ ಅನ್ನೋದು ಮೊಟ್ಟ ಮೊದಲನೇದು ಪ್ರಾಣಾಯಾಮಗಳ ಪೈಕಿಯಲ್ಲಿ. ಅಲ್ಲಿಂದ ಪ್ರಾರಂಭ ಮಾಡುವಂಥದ್ದು ಪ್ರಾಣಾಯಾಮದ ಅಭ್ಯಾಸವನ್ನು. ಆ ನಾಡೀಶೋಧ ನಮಗೆ ಸಿದ್ಧಿಸ್ತಾ ಇದೆ ಅಂದರೆ ಅದರ ಕುರುಹು ಏನು ಅಂದರೆ ಆ ಶ್ಲೋಕ ಶುರುವಾಗೋದೇ ವಪುಃಕೃಶತ್ವಂ, ಶರೀರ ಕೃಷ ಆಗುತ್ತೆ. ಆತ್ಮ ವಿಕಸಿತ ಆಗುವಾಗ ಶರೀರ ಕೃಷ ಆಗ್ಬೋದು ಅಂತ ಸಾಧ್ಯತೆ ಇದೆ. ಆಗಲೇಬೇಕು ಅಂತಲ್ಲ, ಅದು ಆಗಬಹುದು ಅಂತ, ಅವಕಾಶ ಇದೆ ಅದಕ್ಕೆ ಅಂತ. ಕೆಲವು ಸಂದರ್ಭಗಳಲ್ಲಿ ಹಾಗಿರ್ಬೋದು ಅದು ಅಂತ. ಅದನ್ನು ನೆನ್ಪು ಮಾಡಿಕೊಡುತ್ತೆ
ಈ ಆಕಾಶಭೂತದ ಫಲಗಳು ಅಂತ. ಹೀಗೆ ನೀವು ಆಕಾಶಭೂತದ ಫಲಗಳನ್ನು ತುಂಬ ಹೇಳ್ಬೋದು ಅಂತ, 5 ಭೂತಗಳದ್ದು ಹೇಳ್ಬೋದು ಅಂತ. ಈಗ ಉದಾಹರಣೆಗೆ ಹೇಳ್ತೀವಿ ನಿಮಗೆ, ಒಂದು ಆರೋಗ್ಯದ ವಿಚಾರ ಅಂತ ಅಂದ್ಕೊಳ್ಳಿ, ನೀವು ಆರೋಗ್ಯದ ಪ್ರಶ್ನೆ ಅಂತ ಅಂದ್ಕೊಳ್ಳಿ. ಶ್ವಾಸ ಎಡಕ್ಕಿದೆ, ದೂತ ಸ್ಥಿತಿ ಬಲಕ್ಕಿದೆ, ಅಂದರೆ ವ್ಯತ್ಯಾಸ ಇದೆ ಅಂತ. ಪೃಚ್ಛಕನ ಸ್ಥಿತಿ ಮತ್ತು ಶ್ವಾಸ ಸ್ಥಿತಿ ಎರಡು ವ್ಯತ್ಯಸ್ತವಾಗಿದೆ. ಈ ಕಡೆ ಶ್ವಾಸ ಇದ್ದರೆ ಆ ಕಡೆ ವಿರುದ್ಧ ದಿಕ್ಕಿನಲ್ಲಿ ಇದ್ದಾನೆ, ಅಥವಾ ಆ ಕಡೆ ಇದ್ದರೆ ಈ ಕಡೆ ಇದ್ದಾನೆ ಅಂತ ಅಂದ್ಕೊಳ್ಳಿ. ನೀವು ಆರೋಗ್ಯದ ಪ್ರಶ್ನೆ ಇದು ಗ್ರಂಥಗಳಲ್ಲಿ ಸಿಗುವಂಥದ್ದಲ್ಲ. ನಿಮಗಿದು ಅನೇಕ ವಿಚಾರಗಳು ನಾವು ನಿಮ್ಗೆ ಹೇಳಿರುವಂಥದ್ದು ಗ್ರಂಥಗಳಲ್ಲಿ ಸಿಗುವಂಥದ್ದಲ್ಲ. ಪೃಥ್ವೀಭೂತ ಉದಯ ಆಯಿತು, ಆರೋಗ್ಯದ ಪ್ರಶ್ನೆ ಪ್ರತಿಕೂಲ ಬಂದಿದೆ, ಪೃಥ್ವೀಭೂತದ ಉದಯ ಆಯಿತು. ಶರೀರದ ಪಾರ್ಥಿವ ಅಂಶದಲ್ಲಿ ತೊಂದರೆ ಇರ್ಬೋದು ಅಂತ, ಶರೀರದಲ್ಲಿ ಗಟ್ಟಿ ಭಾಗ ಅಂತ ಏನಿದೆ ಅಲ್ಲಿ ತೊಂದರೆಗಳಿರ್ಬೋದು ಅಂತ. ಜಲಭೂತದ ಉದಯ ಆಯಿತು ಅಂತ ಅಂದ್ಕೊಳ್ಳಿ, ಪ್ರಶ್ನೆ ಪ್ರತಿಕೂಲ ಬಂದ್ಬಿಟ್ಟಿದೆ, ಶ್ವಾಸ ಮತ್ತು ಪೃಚ್ಛಕ ವಿರುದ್ಧ ದಿಕ್ಕಿನಲ್ಲಿ ಆಗಿಬಿಟ್ಟಿದ್ದಾರೆ, ಅದು ತೊಂದರೆ ಆಗೋದು ಪಕ್ಕ. ಅದು ಎಲ್ಲಿ ತೊಂದರೆ ಆಗುತ್ತೆ ಅಂತ ಗೊತ್ತಾಗಬೇಕಲ್ಲ. ಜಲಭೂತದ ಉದಯ ಆದರೆ ಜಲಾಂಶದಲ್ಲಿ ತೊಂದರೆ ಇದೆ ಇರ್ತಕ್ಕಂಥದ್ದು ಅಂತ, ದೇಹದಲ್ಲಿ ಅಂತ ಅಲ್ವಾ. ಅಗ್ನಿ ಉದಯ ಆಯಿತು ಅಂದರೆ ದೇಹದೊಳಗಿನ ಅಗ್ನಿಭೂತ, ದೇಹದ ಉಷ್ಣತೆ ಏನು ಬೇಕಾರಾಗ್ಬೋದು, ಜ್ವರ ಬರ್ಬೋದು, ಇನ್ನೊಂದಾಗ್ಬೋದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ. ಅಥವಾ ಉಷ್ಣತೆಯಿಂದ ಬರ್ತಕ್ಕಂಥ ಹೀಟ್, ಅದರಿಂದ ಬರ್ತಕ್ಕಂಥ ಅನೇಕ ಸಮಸ್ಯೆಗಳು. ಜಲ ಅಂದರೆ ಶೀತದಿಂದ ಬರ್ತಕ್ಕಂಥ ಸಮಸ್ಯೆಗಳು, ಅಗ್ನಿ ಅಂದರೆ ಉಷ್ಣದಿಂದ ಬರ್ತಕ್ಕಂಥ ಸಮಸ್ಯೆಗಳು, ಏನು ಬೇಕಾದರೂ ಬರ್ಬೋದು. ಆಕಾಶಭೂತದ ಉದಯ ಆದರೆ ಏನು ಹೇಳ್ತೀರಿ? ಆಕಾಶಭೂತದ ತೊಂದರೆಗಳು, ಉದಾಹರಣೆಗೆ ಕಿವಿ, ಆಕಾಶಭೂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಿವಿ ಹಾಳಾಗ್ಬೋದು ನಮ್ಮದು. ಬೇಡ, ಈ ರಕ್ತನಾಡಿಗಳ ಒಳಗಡೆ ಜಾಗ ಇದೆಯಲ್ವಾ ರಕ್ತ ಸಂಚಾರ ಮಾಡೋದಕ್ಕೆ, ಅದು ಕಟ್ಕೊಂಡ್ರೆ ಏನಾಗತ್ತೆ, ಅದು ಅದಕ್ಕೆ BP ಅಂತ ಹೆಸರು. ರಕ್ತಕ್ಕೆ ಹೋಗೋ ಜಾಗ ಕಡಿಮೆ ಆದರೆ ರಕ್ತದ ಒತ್ತಡ ಅಂತ ಅದಕ್ಕೆ ಶಬ್ದ ಇರ್ತಕ್ಕಂಥದ್ದು. ಆಕಾಶ ಅದು, ರಕ್ತನಾಡಿ ಒಳಗಿರ್ತಕ್ಕಂಥ ಆಕಾಶ ಅದು ಅಂತ. ಈ ಆಕಾಶಗಳು ಹಾಗೆ ಇರಬೇಕು ಅಂತ. ಈ ಅನ್ನ ಹೋಗಬೇಕು ಅಂದರೆ ಜಾಗ ಬೇಕಲ್ಲ ಅಲ್ಲಿ ಕಟ್ಕೊಂಡಿರೋದು, ಅಥವಾ ಉಸಿರು ಹೋಗಬೇಕು ಅಂದರೆ ಜಾಗ ಬೇಕಲ್ವಾ, ಖಾಲಿ ಜಾಗ ಬೇಕಲ್ವಾ. ಇಡೀ ಶರೀರದಲ್ಲಿ ಅಂಥ ವ್ಯವಸ್ಥೆಗಳು ತುಂಬ ಇದೆ. ಅದು ವ್ಯತ್ಯಾಸ ಆಯಿತು ಅಂದರೆ ಆ ವ್ಯವಸ್ಥೆ ಹಾಳಾಗುತ್ತೆ. ಹಾಗಾಗಿ ಇದನ್ನು ಚಿಂತನೆ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದು ನಾನು ನಿಮಗೆ ಒಂದು ಉದಾಹರಣೆ ಹೇಳಿದ್ವು. ಹಾಗೆ ಇನ್ನೊಂದು ಮಾಹಿತಿ ಅವ್ರು ಏನು ಹೇಳ್ತಾರೆ ಅಂದರೆ, ಶ್ವಾಸ ಅದು ಚದುರದೆ ಇದ್ದರೆ ತುಂಬ ಒಳ್ಳೆಯದು ಅಂತ. ಮುಂದುವರಿಬೇಕಾದ್ರೆ ಈಗ ಚದುರದೆ ಹಾಗೆ ಸಮ್ಮತ ಅಂದರೆ ಒಟ್ಟಾಗಿ ಮುಂದಕ್ಕೆ ಹೋದರೆ ಮುಂದುವರೆದ್ರೆ ಒಳ್ಳೆಯದು, ಚದುರೋದು ಅಷ್ಟು ಶುಭ ಅಲ್ಲ ಅಂತ ಅದೊಂದು ಮಾಹಿತಿನ ಹೇಳ್ತಾರೆ ಅವರು. ಇನ್ನೊಂದು ಸಂಗತಿನ ಹೇಳಿ ಇದನ್ನು ಪೂರ್ಣ ಮಾಡ್ತೀವಿ. ಒಂದು ಕಳೆದು ಹೋದ ವಸ್ತುವನ್ನು ಹುಡುಕಬೇಕು. ಗ್ರಹ ಕುಂಡಲಿ ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ, ಕಳೆದು ಹೋದ ವಸ್ತು ಹುಡುಕಬೇಕು. ನೀವೆಲ್ಲ ಶೂರರು, ಕಳೆದು ಹೋದ ವಸ್ತು ಹುಡುಕೋದ್ರಲ್ಲಿ ನೀವು ಏನು ಬೇಕಾದ್ರೂ ಹುಡುಕ್ತೀರಿ ಅಂತ ತೋರಿಸ್ಬಿಟ್ಟಿದ್ದೀರಿ ಈಗಾಗಲೇ ನೀವು ಅದನ್ನು. ಹಾಗೆ ನಿಮಗೊಂದು ಹೊಸ ಶಸ್ತ್ರ ಆಯುಧ ಕೊಡ್ತಾ ಇದ್ದೀನಿ ನಿಮಗೆ, ಹುಡುಕೋದು ಹೇಗೆ ಅಂತಾರೆ ಅದನ್ನು. ಶ್ವಾಸದಿಂದ ಕಳೆದು ಹೋದ ವಸ್ತುವನ್ನು ಹೇಗೆ ಹುಡುಕಬೇಕು ಅಂತಂದರೆ, ಶ್ವಾಸದಲ್ಲಿ ಭೂಮಿಯ ಉದಯ ಆಯಿತು ಅಂದರೆ ಅದು ಭೂಮಿ ಒಳಗಿದೆ ಅಂತ ಅರ್ಥ, ಅದು ಅಂತ ಆ ವಸ್ತು ಅಂತ ಹೂತಿಟ್ಟಿದ್ದಾರೆ ಅಂತ ಅರ್ಥ ಅಂತ. ಶ್ವಾಸದಲ್ಲಿ ಜಲದ ಉದಯ ಆಯಿತು ಅಂದರೆ ಆ ವಸ್ತು ನೀರಲ್ಲಿದೆ ಅಂತ. ಶ್ವಾಸದಲ್ಲಿ ಅಗ್ನಿಯ ಉದಯ ಆಯಿತು ಅಂದರೆ ಬೆಂಕಿ ಹಾಕಿದ್ದಾರೆ ಅಂತ ಹೇಳಬೇಡಿ, ಆ ಥರ ಹೇಳಿಲ್ಲ ಪ್ರಧಾನಲ್ಲಿ. ಅಗ್ನಿಭೂತದ ಉದಯ ಆಯಿತು ಅಂದರೆ ಭೂಮಿಯ ಮೇಲಿದೆ ಅಂತ, ಭೂಪೃಷ್ಠದಲ್ಲಿದೆ ಅಂತ. ಭೂಗರ್ಭದಲ್ಲಿಲ್ಲ, ಭೂಪೃಷ್ಠದಲ್ಲಿದೆ ಅಂತ, ಭೂಮಿಯ ಮೇಲಿದೆ ಅಂತ ಅಗ್ನಿಭೂತದ ಉದಯ ಆದರೆ. ವಾಯುಭೂತದ ಉದಯ ಶ್ವಾಸದಲ್ಲಿ ಆದರೆ ಆಗ ಆ ವಸ್ತು ಎಲ್ಲಿದೆ ಅಂತ ಹೇಳಬೇಕು ಅಂದರೆ ಹೊಗೆ ಇರುವಲ್ಲಿದೆ ಅಂತ, ಹೊಗೆ ಇರೋ ಪ್ರದೇಶದಲ್ಲಿದೆ ಅದು ಅಂತ, ಧೂಮವತಿ ಅಂತ. ಇನ್ನು ಆಕಾಶಭೂತ ಇರುವಲ್ಲಿ ಉದಯ ಆಯಿತು, ಆಕಾಶಭೂತ ಅಲ್ಲಿ ಶ್ವಾಸ ಸಂಚಾರ ಆಗ್ತಾ ಇದೆ, ಆಗ ಎತ್ತರದಲ್ಲಿದೆ ಅಂತ ಹೇಳಬೇಕು ಅಂತ. ಆ ವಸ್ತು ಕಳೆದು ಹೋದ ವಸ್ತು ಎತ್ತರದಲ್ಲಿದೆ ಅಂತ, ನೆಲದ ಒಳಗೂ ಅಲ್ಲ, ನೆಲದ ಮೇಲೂ ಅಲ್ಲ, ಎತ್ತರದಲ್ಲಿದೆ ಅಂತ ಹೇಳಬೇಕು. ಕೇವಲ ಶ್ವಾಸ ಮಾತ್ರದಿಂದ ಅಂತ ತೋರಿಸು ಸುರೇಶ್. ಅದು ಶ್ಲೋಕದಲ್ಲೂ ಗೊತ್ತಾಗುತ್ತೆ, ಸುಲಭ ಇದೆ ಇದು. ಅಗ್ನಿನ ಮಾತ್ರ ನೆನ್ಪಿಟ್ಕೊಳ್ಳಿ, ಅದನ್ನ ಯಾರೋ ಬೆಂಕಿ ಹಾಕಿಬಿಟ್ಟಿದ್ದಾರೆ ಅಂತ ಹೇಳ್ಬೇಡಿ. ಆ ವಸ್ತು
ಭೂಮಿಯ ಮೇಲೆ ಇದೆ ಅಂತ, ನೆಲದ ಮೇಲಿದೆ ಅಂತ, ನೆಲದ ಒಳಗಲ್ಲ ಅಂತಷ್ಟೇ ಹೇಳಕ್ಕಿರುವಂಥದ್ದು. ಮತ್ತೆಲ್ಲ ಗೊತ್ತಾಗೋ ಥರನೇ ಇದೆ ಅಲ್ಲಿ. ಇನ್ನೊಂದು ನಷ್ಟದ್ರವ್ಯದ ಬಗ್ಗೆ ಇನ್ನೊಂದು ಮಾಹಿತಿ ನಿಮಗೆ ಹೇಳುವಂಥದ್ದು, ದಿಕ್ಕನ್ನು ತಿಳಿಬೋದು ಅಂತ. ಕೇವಲ ಶ್ವಾಸದ ಮೂಲಕ ಕಳೆದೋದ ವಸ್ತು ಯಾವ ದಿಕ್ಕಲ್ಲಿದೆ ಅಂತ ತಿಳಿಬೋದು ಅಂತ. ಹೇಗೆ ನೋಡಿ, ಏನಾದ್ರು ನಿಮ್ಗೆ ಊಹೆ ಮಾಡೋಕ್ಕಾಗತ್ತಾ? ಬರೀ ಉಸಿರಿಂದ ಇಷ್ಟೆಲ್ಲ ಹೇಳೋಕ್ಕಾಗತ್ತೆ ಅಂತ ಊಹೆ ಮಾಡೋಕ್ಕಾಗತ್ತಾ? ಎಷ್ಟು ವಿಷಯ ಇದೆ ನೋಡಿ ಅಂತ. ಕೇವಲ ಉಸಿರಿನಿಂದ ದಿಗ್ವಿಜ್ಞಾನ ಹೇಗೆ ಅಂದರೆ, ಪೃಥ್ವಿ ಸಿಕ್ಕಿದ್ರೆ ಶ್ವಾಸದಲ್ಲಿ ಆ ವಸ್ತು ಪೂರ್ವಕ್ಕಿದೆ ಅಂತ, ಜಲ ಸಿಕ್ಕಿದ್ರೆ ದಕ್ಷಿಣಕ್ಕಿದೆ ಅಂತ, ಅಗ್ನಿ ಸಿಕ್ಕಿದ್ರೆ ಪಶ್ಚಿಮಕ್ಕಿದೆ, ವಾಯು ಸಿಕ್ಕಿದ್ರೆ ಉತ್ತರಕ್ಕಿದೆ ಅಂತ. ಆಯಿತು, ಆಕಾಶ ಸಿಕ್ಕಿದ್ರೆ ಏನು ಹೇಳಿ, ಅದು ಅಲ್ಲೇ ಇದೆ ಅಂತ, ಎಲ್ಲೂ ಹೋಗಿಲ್ಲ ಅದು ಅಂತ. ಯಾವುದೇ ದಿಕ್ಕಲ್ಲ ಅದು ಆಕಾಶ ಅಂತಂದರೆ. ಹಾಗಾಗಿ ಮಧ್ಯೆ ಅಂತ ಹೇಳಬೇಕು, ಅಥವಾ ಅದೇ ಜಾಗದಲ್ಲಿದೆ ಅಂತ, ಕಳೆದು ಹೋಗಿಲ್ಲ ಅದು. ಅದ್ರ ಮೇಲೆ ಒಂದು ಬಟ್ಟೆ ಮುಚ್ಚಿರ್ಬೋದು, ಇನ್ನೇನೋ ಆಗಿರ್ಬೋದು, ಇನ್ನೇನೋ ವಸ್ತು ಬಿದ್ದಿರ್ಬೋದು ಅದರ ಮೇಲೆ, ಆದರೆ ಅದೇ ಸ್ಥಳದಲ್ಲಿದೆ ಅದು, ಎಲ್ಲೂ ಕೂಡ ಹೋಗಿಲ್ಲ ಅದು ಅಂತ. ಅಥವಾ ಆ ಮನೆ ಒಳಗೆ ಇರ್ಬೋದು, ಆ ಕಡೆ ಈ ಕಡೆ ಇರ್ಬೋದು, ಆ ಕೋಣೆ ಒಳಗೆ ಮನೆ ಒಳಗೆ, ದಿಕ್ಕು ಹುಡುಕ್ಬೇಕಾಗಿಲ್ಲ ಅಂತ, ಆಕಾಶ ಸಿಕ್ಕಿದ್ರೆ ಅಂತ. ಚೆನ್ನಾಗಿಲ್ವಾ? ಆದರೆ ನಿಮಗೆ ಗೊತ್ತಾಗಬೇಕು ಅಳತೆ ಮಾತ್ರ. ಶ್ವಾಸದ ಅಳತೆ ಗೊತ್ತಾದರೆ ಇದೆಲ್ಲ ಅಂತ. ಹಾಗಾಗಿ ಅಳತೆಗೆ ನೀವು ಸಾಧನೆ ಮಾಡಬೇಕಾಗತ್ತೆ. ಸಾಧನೆ ಮಾಡಿದ್ರೆ ಅಸಾಧ್ಯ ಏನೂ ಇಲ್ಲ, ಅಷ್ಟೇ ತಾನೇ ಇರೋದು. ಎಲ್ಲಿವರೆಗೆ ಬಂತು ಉಸಿರು ಬಿಟ್ಟರೆ ಗೊತ್ತಾಗತ್ತೆ. ನೀವು ಅದನ್ನು ಉಸಿರು ಜೋರಾಗಿ ಬಿಟ್ಟು ನೋಡೋದಲ್ಲ, ಸಹಜ ಉಸಿರಾಟದಲ್ಲಿ ಅದು ಎಷ್ಟು ದೂರ ಬರುತ್ತೆ ಅಂತ ಇರೋವಂಥದ್ದು. ಸುಮಾರು ಹೊತ್ತು ಉಸಿರು ಕೊಟ್ಟು ಜೋರಾಗಿ ಉಸಿರನ್ನು ಸ್ವಲ್ಪ ಬಿಟ್ಟಂತೆ ಬಿಡೋದು, ಎಷ್ಟು ದೂರ ಬಂತು ಅದೆಲ್ಲ ಅಲ್ಲ. ಸಹಜವಾಗಿ ಉಸಿರು ಬಿಟ್ಟಾಗ ಎಷ್ಟು ದೂರ ಬರುತ್ತೋ ಅದನ್ನು ತಗೋಬೇಕಾಗತ್ತೆ ಅಂತ. ಹೀಗೆ ಅದನ್ನು ತೋರಿಸ್ತು ಸುರೇಶ್, ದಿಗ್ವಿಜ್ಞಾನ. ಇವತ್ತು ಸಾಕಷ್ಟು ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಆದರೂ ಪುನಃ ಇಲ್ಲೇ ಇದ್ದೀವಿ, ಮುಂದೆ ಹೋಗೋಕ್ಕಾಗಿಲ್ಲ. ಜೀವನಕ್ಕೆ ಶ್ವಾಸ ಎಷ್ಟು ಮುಖ್ಯವೋ ಜ್ಯೋತಿಷಕ್ಕೂ ಶ್ವಾಸ ಅಷ್ಟೇ ಮುಖ್ಯ ಅಂತ. ಆದರೆ ಇವತ್ತಿನ ಕಾಲದ ಜ್ಯೋತಿಷ ಏನಾಗಿದೆ ಅಂದರೆ, ಅದಕ್ಕೆ ಶ್ವಾಸ ಇಲ್ಲ ಅಂತಲೇ ಹೇಳಬೇಕು, ಚೂರ್ಪಾರಿದೆ ಅಂತ. ಇಷ್ಟನ್ನು ಹೇಳ್ತಾರೆ ಅಂದರೆ, ಶ್ವಾಸ ಸ್ಥಿತಿ ದೂತ ಸ್ಥಿತಿ ಅದು ಯಾವ ಕಡೆ ಇದೆ ಅದ್ರ ಮೇಲೆ ಪರ ಹೇಳ್ತಾರೆ. ಸಾಮಾನ್ಯ ಅಷ್ಟಮಂಗಲದಲ್ಲಿ ಹೇಳ್ತಾರೆ, ಬೇರೆ ಪ್ರಶ್ನೆಗಳನ್ನು ಕಡಿಮೆ ಹೇಳುವಂಥದ್ದು. ಉಳಿದಂತೆ ಈ ಚಿಂತನೆಗಳು ಆಗೋದಿಲ್ಲ ಸಾಮಾನ್ಯವಾಗಿ. ಶ್ವಾಸದ ಜ್ಯೋತಿಷಕ್ಕೆ ಶ್ವಾಸವೇ ತುಂಬ ಕಡಿಮೆ ಇದೆ ಅಂತ, ಶ್ವಾಸದ ವ್ಯಾಪ್ತಿ ಅನ್ನೋ ಕಾಲದಲ್ಲಿ ನಾವೆಲ್ಲ ಇದ್ದೇವೆ. ಈ ಶ್ವಾಸ ವಿಜ್ಞಾನ ಮತ್ತೆ ಬೆಳಿಬೇಕು, ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಇದು. ನೀವು ಇದನ್ನು ಪ್ರಯೋಗ ಮಾಡ್ತಾ ಬಂದರೆ ತುಂಬ ಇದೊಂದು ದಿಕ್ಕು ಇದು ಅಂತ ತುಂಬ ನೀವೇ ತಿಳ್ಕೊಳ್ಳೋಕೆ ಸಾಧ್ಯ ಇದೆ ಅಂತ. ಯಾವ ಶ್ವಾಸ ಯಾವ ಭೂತದಲ್ಲಿದ್ದಾಗ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ ನೀವೇ ತುಂಬ ವಿಷಯಗಳು ತಿಳ್ಕೊಳ್ಬೋದು ಅಂತ. ದಿಕ್ಕು ತೋರಿಸಿದ್ದಾರೆ ಅವರು ಅಂತ. ಈ ಪ್ರಕರಣ ಮುಕ್ತಾಯ ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳಿ ಮುಕ್ತಾಯ ಮಾಡ್ತಾರೆ. ಹೇಳಿದ ಮಾತೇ ಅದು, ಮತ್ತೇನೂ ಇಲ್ಲ. ಅದು ಪೃಥ್ವಿ ಮತ್ತು ಜಲ ಎಷ್ಟು ಶುಭ ಶ್ವಾಸದ ವಿಚಾರದಲ್ಲಿ ಅನ್ನೋದಕ್ಕೆ ಅವ್ರು ಹೇಳ್ತಾ ಇರೋಂಥ ಮಾತು. ಹೇಳಿದ ಮಾತೇ ಅದು, ಒಂಚೂರು ಸೇರಿಸಿ ಹೇಳ್ತಾರೆ ಅದಕ್ಕಷ್ಟೇ ಅವರು. ಈಗ ಶ್ವಾಸ ಎಡಕ್ಕಿರಲಿ ಬಲಕ್ಕಿರಲಿ, ಅಲ್ಲಿ ಭೂಮಿ ಅಥವಾ ಜಲದ ಉದಯ ಆಗಿದ್ದರೆ, ಶ್ವಾಸದಲ್ಲಿ ಭೂಮಿ ಅಥವಾ ಜಲ ಅಲ್ಲಿ ಶ್ವಾಸ ಸಂಚಾರ ಮಾಡ್ತಾ ಇದ್ರೆ ನಮ್ಮದು, ಅದೇ ಭಾಗದಲ್ಲಿ ಯಾರು ಕಂಡು ಬಂದರೆ, ಈಗ ಶ್ವಾಸ ಎಡಕ್ಕಿದೆ ಅಂತ ಅಂದ್ಕೊಳ್ಳಿ, ಶ್ವಾಸ ದೀರ್ಘ ಇದೆ, 16 ಅಂಗುಲವೋ 12 ಅಂಗುಲವೋ ಇದೆ ನಮ್ಮ ಶ್ವಾಸ, ಅಂದರೆ ದೈವಜ್ಞನ ಶ್ವಾಸ ಹೇಳ್ತಾ ಇರುವಂಥದ್ದು. 16 ಅಂಗುಲವೋ 12 ಅಂಗುಲವೋ ಅಷ್ಟು ದೀರ್ಘ ಇದೆ ಶ್ವಾಸ, ಎಡಭಾಗಕ್ಕಿದೆ. ಅದೇ ಭಾಗದಲ್ಲಿ ಯಾರೋ ಒಬ್ಬ ಗೋಚರಿಸ್ತಾನೆ ಆ ಸಮಯದಲ್ಲಿ. ಒಂದು ಪ್ರಶ್ನೆ ಕೇಳಲಿ ಕೇಳದೇ ಇರಲಿ, ಜಿಜ್ಞಾಸು ಅವನು, ಅದು ಕೇಳೋಕ್ಕೆ ಗೊತ್ತಾಗೋದಿಲ್ಲ ಎಷ್ಟೋ ಜನರಿಗೆ. ಅವ್ನು ಕೇಳೋಕ್ಕೆ ಬರಲಿ ಬರದೇ ಇರಲಿ, ಅವನಿಗೆ ಈ ಫಲ ಹೇಳ್ಬೋದು ಅಂತ. ಯಾವ ಫಲ ಅಂದರೆ ಅವನು ದೀರ್ಘಾಯು ಆಗ್ತಾನೆ,
ಅವನು ಗುಣವಂತನಾಗ್ತಾನೆ ಮಾತ್ರ ಅಲ್ಲ, ಗುಣವತ್ ಕಲತ್ರ ಗುಣವತ್ ತನಯ ಅಂತ. ಅವನಿಗೆ ಒಳ್ಳೆ ಹೆಂಡತಿ ಸಿಗ್ತಾಳೆ, ಒಳ್ಳೆ ಮಕ್ಕಳು ಹುಡ್ತಾರೆ, ಉತ್ತಮ ಕಲತ್ರ ಉತ್ತಮ ಪುತ್ರ ಯೋಗ ಬರುತ್ತೆ ಅವನಿಗೆ. ಮಾತ್ರ ಅಲ್ಲ ಪುಷ್ಯಧನಃ ಅಂತ, ಅವನಿಗೆ ಸಂಪತ್ತು ವೃದ್ಧಿ ಆಗ್ತಾನೆ ಹೋಗುತ್ತೆ ಅಂತ. ಸಂಪತ್ತು ಕ್ಷಯಿಸುವ ವಿಷಯವೇ ಇಲ್ಲ ಅಂತ. ಪುಷ್ಯಧನಃ ಅಂದರೆ ಸಂಪತ್ತು ಬೆಳಿತಾನೆ ಹೋಗುತ್ತೆ ಅಂತ. ಆ ಪಾರ್ಶ್ವದಲ್ಲಿ ನಿದ್ರೆ ಸಾಕು ಅಂತ. ಈ ಭಾಗ ಆಗಲಿ ಈ ಭಾಗ ಆಗಲಿ, ಆದರೆ ಈ ಎರಡು ಭೂತಗಳ ಉದಯ ಆಗಿರಬೇಕು. ಅಂದರೆ ಶ್ವಾಸಕ್ಕೆ 12 ಆಗಲಿ 16 ಆಗಲಿ ಅಂಗುಲದ ದೈರ್ಘ್ಯ ಸಿಕ್ಕಿರಬೇಕು. ಆ ಸಮಯದಲ್ಲಿ ಶ್ವಾಸ ಇರುವ ಭಾಗದಲ್ಲಿ ಅವನು ಗೋಚರಿಸಬೇಕು ಅವನು. ಇದಿಷ್ಟು ನಿಯಮ. ಭಾಗೇ ಯತ್ರ ಮರುಸ್ಥಿತಿ, ಯಾವ ಭಾಗದಲ್ಲಿ ಶ್ವಾಸ ಸಂಚಾರ ಇದೆಯೋ, ದೈವಜ್ಞನ ಮೂಗಿನ 2 ಹೊಳ್ಳೆಗಳ ಪೈಕಿಯಲ್ಲಿ ಯಾವ ಭಾಗದಲ್ಲಿ ಶ್ವಾಸ ಸಂಚಾರ ಇದೆಯೋ, ಪುನರಿಹ ಮಾತ್ರವಲ್ಲ ಕ್ಷೋಣ್ಯ ಜಲಯವಾಯದ 16 ಅಂಗುಲವೋ 12 ಅಂಗುಲವೋ ಪೃಥ್ವೀಭೂತವೋ ಜಲಭೂತವೋ ಅಲ್ಲಿ ಶ್ವಾಸ ಸಂಚಾರ ಆಗ್ತಾ ಇದ್ದರೆ, ಭಾಗೇ ತತ್ರ ತದೇಕ್ಷತೆ ಯದಿ ಪುಮಾನ್, ಯಾರೋ ಒಬ್ಬ ಅವನು ಇಂಥವನು ಅಂತಲ್ಲ, ಕಶ್ಚನ ಅಂತ XYZ, ಆದರೆ ಜಿಜ್ಞಾಸು ಅವನು, ಅಂಥವನು ಆ ಭಾಗದಲ್ಲಿ ಕಂಡು ಬಂದ ಅಂದರೆ ದೀರ್ಘಾಯು. ಗುಣವತ್ ಕಲತ್ರ ತನಯ, ಕಲತ್ರ ಅಂದರೆ ಪತ್ನಿ, ತನಯ ಅಂದರೆ ಮಕ್ಕಳು. ಗುಣವತ್ ಕಲತ್ರ ತನಯ, ಪತ್ನಿ ಮತ್ತು ಪುತ್ರರು ತುಂಬ ಗುಣವಂತರು, ಧನವಂತರಲ್ಲ, ರೂಪವಂತರಲ್ಲ, ಗುಣವಂತರು ಅವನಿಗೆ ಸಿಗ್ತಾರೆ. ಅದೇ ಮುಖ್ಯ, ನೆಮ್ಮದಿಗೆ ಬೇಕಾಗುವಂಥದ್ದು ಅದೇನೆ. ರೂಪ ಎಷ್ಟು ಕಾಲ ಬರುತ್ತೆ, ಧನ ಎಷ್ಟು ಕಾಲ ಬರುತ್ತೆ. ಪುಷ್ಯಧನಃ ಅಂತ, ಪುಷ್ಯಧನಶ್ಚಾಧಿಕಂ ಅಂತ, ಇವೆಲ್ಲ ಅಧಿಕವಾಗ್ತಾನೆ ಹೋಗುತ್ತೆ ಅಂತ. ಇದು ಅಂತ ಅಂಥ ಭಾಗ್ಯವಂತ ಆಗಿರ್ತಾನವನು ಅಂತ. ಈ ಪೃಥ್ವಿ ಮತ್ತು ಜಲಭೂತಗಳ ಸಂಚಾರದ ಸಮಯದಲ್ಲಿ ಆ ಭಾಗದಲ್ಲಿ ಯಾರೊಬ್ಬ ಸಿಕ್ಕಿದ ಅಂದರೆ ಆ ಪ್ರದೇಶದಲ್ಲಿ ಅವನು ಇಂಥ ಭಾಗ್ಯವಂತ ಆಗಿರ್ತಾನೆ ಅಂತ. ಹಾಗಾಗಿ ಅದನ್ನು ಗಮನಿಸ್ಕೋಬೇಕು ಅಂತ. ಇನ್ನೊಬ್ಬರಿಗೆ ಉಪಕಾರ ಆಗುತ್ತೆ ಅಥವಾ ಇನ್ಯಾರಿಗೂ ಶ್ರೇಯಸ್ಸಾಗುತ್ತೆ ಅದರಿಂದ ಅಂತ. ಅವನ ಶ್ರೇಯಸ್ಸನ್ನು ನಾವು ಕಾಣಬಹುದು ಅಂತ. ದೈವಜ್ಞನಿಗೆ ಸ್ವಂತಕ್ಕಿರೋ ವಿಚಾರ ಅಲ್ಲ, ಇನ್ನೊಬ್ಬನ ಶ್ರೇಯಸ್ಸನ್ನು ನಾವು ಕಾಣೋಕ್ಕೆ ಸಾಧ್ಯ ಇದೆ ಅಂತ ಈ ಪ್ರಕರಣವನ್ನು ಬೆಳೆಸುವಾಗ ಈ ಮಾತನ್ನು ಹೇಳಿ ಅವರು ಅದನ್ನು ಮುಕ್ತಾಯ ಮಾಡ್ತಾರೆ. ಇದಿಷ್ಟು ಶ್ವಾಸದ ವಿಚಾರ. ಇನ್ನು ನಾವು ಶ್ವಾಸದ ವಿಚಾರ ಮುಂದುವರಿಸಿದ್ರೆ ಇನ್ನು ಅನೇಕರಿಗೆ ಶ್ವಾಸದ ಗತಿ ವ್ಯತ್ಯಾಸ ಆಗೋ ಸಾಧ್ಯತೆಗಳಿದೆ. ಯಾಕೆಂದರೆ ಎಲ್ಲ ಮನೆಗೆ ಹೋಗುವಂಥ ಜನಗಳು ತುಂಬ ಇದ್ದಾರೆ. ಅವರವರ ಬಸ್ಸು ಮತ್ತೊಂದು ಇಂಥದ್ದೆಲ್ಲ ಏನೋ ಇದ್ದಿರುತ್ತೆ. ಹಾಗಾಗಿ ಮುಂದಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ. ಯಾಕೆಂದರೆ ಅಷ್ಟಮಂಗಲದ ಪ್ರಶ್ನೆಯನ್ನು ಪೂರ್ತಿ ಮಾಡಬೇಕು, ಈ ನಾಳೆ ಒಳಗೆ ಪೂರ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ವು. ಇದು ಏನು ಎಷ್ಟಾಗುತ್ತೋ ಅಷ್ಟಾಯಿತು ಅನ್ನೋ ಥರ ಕಾಣ್ತಾ ಇದೆ. ಯಾಕೆಂದರೆ ಇನ್ನೂ ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ವು. ಹೋಗಲಿ, ಈ ಅಷ್ಟಮಂಗಲ ಪೂರ್ತಿ ಮಾಡಬೇಕು ಅಂತ ಅಂದ್ಕೊಂಡ್ವು ಚಾತುರ್ಮಾಸ್ಯದ ಒಳಗೆ. ನಾಳೆ ಒಂದು ದಿವಸ ಇದೆ, ನಾಡಿದ್ದು ಸೀಮೋಲ್ಲಂಘನದ ಕಾರ್ಯಕ್ರಮ ಇದೆ. ಹಾಗಾಗಿ ನಾಡಿದ್ದು ಪುನಃ ಇದನ್ನು ಶುರು ಮಾಡಿದರೆ ಈ ಶಿಷ್ಯರೆಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ. 2 ತಿಂಗಳು ಸಹಿಸಿದ್ದಾರೆ ಅವರು. ಪಾಪ ಅವ್ರನ್ನೆಲ್ಲ ಕೂರಿಸ್ಕೊಂಡು ಅವ್ರಿಗೆ ಅರ್ಥ ಆಗದೇ ಇರಲಿ. ದಿನಾ ನಾವು ಇದನ್ನು ಇಷ್ಟು ಉದ್ದ ಮಾಡೋದು, 1 ಗಂಟೆ ಹೇಳೋದು. ಗುರುಗಳ ಮೇಲೆ ಗೌರವದಿಂದ ಸುಮ್ಮನೆ ಕೇಳ್ಕೊಂಡು ಹೋಗಿದ್ದಾರೆ ಎಲ್ಲರೂ ಕೂಡ ಇಲ್ಲಿವರೆಗೂ. ಆದರೆ ಸೇಮೋಲ್ಲಂಘನಕ್ಕೆ ಬೇರೆ ತರಹ ನಿರೀಕ್ಷೆ ಇರ್ಬೋದು, ಏನೋ ಸಾಧ್ಯತೆ ಇದೆ. ಹಾಗೆ ನೋಡೋಣ. ನಾಳೆ ಅಷ್ಟಮಂಗಲದಲ್ಲಿ ಒಂದಷ್ಟು ನಿಮಗೆ ಈಗಾಗಲೇ ಗೊತ್ತು. ಸ್ಪೃಷ್ಟಾಂಗ ಗೊತ್ತು, ಪೃಚ್ಛಕ ನಿಂತ ರಾಶಿ ಗೊತ್ತು, ನಿಂತ ದಿಕ್ಕು ಗೊತ್ತು, ನಿಮಗೆ ಪ್ರಶ್ನಾಕ್ಷರ ಗೊತ್ತು, ಇದೆಲ್ಲ ಗೊತ್ತು. ಗೊತ್ತಿಲ್ಲದ ವಿಚಾರಗಳನ್ನು ಕೆಲವಾರು ದೀಪದ ಬಗ್ಗೆ ಹೇಳಬೇಕು, ಸ್ವರ್ಣದ ಬಗ್ಗೆ ಹೇಳಬೇಕು, ದೂತ ಸ್ಥಿತಿಯ ಬಗ್ಗೆ ಹೇಳಬೇಕು. ಇದೆಲ್ಲ ಜೀವನಕ್ಕೆ ತುಂಬ ಉಪಯೋಗ ಆಗುವಂಥದ್ದು. ಮತ್ತು ಕಾಲಹೋರೆ ಬಗ್ಗೆ ಹೇಳಬೇಕು, ದೃಷ್ಟಿ ಬಗ್ಗೆ ಹೇಳಬೇಕು. ಕೇವಲ ದೃಷ್ಟಿ ಮಾತ್ರದಿಂದ ಏನೆಲ್ಲ ಹೇಳೋಕ್ಕೆ ಸಾಧ್ಯ, ಇದೆಲ್ಲ ಹೇಳೋಕ್ಕಿರೋಂಥದ್ದು. ಅದು ಹೇಳೋ ಯೋಗ ನಮಗೆಷ್ಟಿದೆ ಮತ್ತು ಕೇಳೋ ಯೋಗ ನಿಮಗೆಷ್ಟಿದೆ ಅದನ್ನು ಹೊಂದ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅದು ಗ್ರಹಗಳಿಗೆ ಬಿಟ್ಟಿದ್ದು, ಗುರುಗಳಿಗೆ ಬಿಟ್ಟಿದ್ದು ಮತ್ತು ಗ್ರಹೇಶ್ವರರಿಗೆ, ಇದೆಲ್ಲದರ ಈಶ್ವರನಿಗೆ ಅದು ಸೇರಿರ್ತಕ್ಕಂಥದ್ದು. ಇದೆಷ್ಟನ್ನು ಈ ಸಮಯದಲ್ಲಿ ಭಾವಿಸಿಕೊಂಡು ಶ್ವಾಸದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇರಲಿ ಅಂತ ಇನ್ನೊಮ್ಮೆ ನಿಮಗೆ ಹೇಳಲಿಕ್ಕೆ ಬಯಸ್ತೇವೆ. ಕಾರ್ಯಂ ಶ್ವಾಸ ಪರೀಕ್ಷಣಂ ಪ್ರತಿದಿನಂ ಬುದ್ಧ್ವಾ ಪ್ರಭಾತಾಗಮೆ. ಈ ಶಬ್ದ ನೆನ್ಪಿಟ್ಕೊಳ್ಳಿ. ಕಾರ್ಯಂ ಶ್ವಾಸ ಪರೀಕ್ಷಣಂ ಪ್ರತಿದಿನಂ. ಬೆಳಗ್ಗೆ ಎದ್ದ ಕೂಡಲೇ ಮಾಡಬೇಕಾದ ಮೊದಲ ಕೆಲಸ ಬೆಡ್ ಕಾಫಿ ಅಲ್ವಾ? ಅಥವಾ ನಾಯಿ ಮಾತಾಡ್ಸೋದು, ನಾಯಿ ದರ್ಶನ ಎದ್ದ ಕೂಡಲೇ ಅದಾ? ನ್ಯೂಸ್ ಹಾಕಿ ಯಾರು ಸತ್ತರು, ಎಲ್ಲಿ ಬೆಂಕಿ ಬಿತ್ತು ನೋಡೋದು ಅದಾ? ಎದ್ದ ಕೂಡಲೇ
ಮತ್ತೇನು, ಎದ್ದು ಕೂಡಲೇ ಮತ್ತೆ ಮಲ್ಕೊಂಡ್ಬಿಡೋದು. ಒಂದು ಕೆಲವರು ಕಾರ್ಯಕ್ರಮ ಹೀಗಿರುತ್ತೆ ಅಂತ. ಎದ್ದು ಕೂಡಲೇ ಮಾಡೋ ಕೆಲಸ ಏನು ಅಂದರೆ ಮಗ್ಗಲಾಗಿ ಮತ್ತೆ ಮಲ್ಕೊಂಡ್ಬಿಡೋದು, ಒಂದು ಆ ಕಡೆ ಮಗ್ಲು ತಿರುಗಿ ಮತ್ತೆ ಮಲ್ಕೊಂಡ್ಬಿಡೋದು ಅಂತ. ಕೆಲವರು ಹಾಗೆ ಮಾಡಿದಾರಂತೆ. ನಮ್ಮ ಶ್ರೀಶ ಮಠದ ಮುಂದಿನ ತಲೆಮಾರಿನ ಶಾಸ್ತ್ರಿಗಳು ಶ್ರೀಶ ಸುಮ್ಮನೆ ಅವನು ಕೇಳಿದು, ಏನು ಕೇಳಿದು ಅಂದರೆ, ಏನೋ ಬೆಳಗ್ಗೆ ಎದ್ದು ಶ್ವಾಸಗೇಸ ನೋಡಿದ್ಯಾ, ಏನು ಕತೆ, ಶ್ವಾಸ ಯಾವ ಸಿಗ್ತು ಅಂತ. ಅದಕ್ಕೆ ಅವನು ಹೇಳ್ದ, ಇವತ್ತು ಸೋಮವಾರ ಎಡಗಡೆ ಸಿಗಬೇಕಾಗಿತ್ತು, ವಾಮನಡೆ ಸಿಗಬೇಕಾಗಿತ್ತು, ಅದು ಪಿಂಗಲ ಬಂದು ಕೂತ್ಬಿಟ್ಟಿತ್ತು ಅಲ್ಲಿ, ಮತ್ತೆ ಮಲ್ಕೊಂಡೆ. ಮಲ್ಕೊಂಡು ಮಾಡಿದ್ದೇನೆಂದರೆ ಆ ಇಡ ಸಿಗೋವರೆಗೂ, ಎಡಕ್ಕೆ ಶ್ವಾಸ ಬರೋವರೆಗೂ ಮಲ್ಕೊಂಡು ಬಂದ ಮೇಲೆ ಎದ್ದಿದ್ದು ಅಂತ. ತುಂಬ ಹೊತ್ತಾಗಿದೆ ಅಂತಲ್ಲ, ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಅದು ಇವತ್ತು ನಿಮಗೆ ಯಾವುದೋ ಒಂದು ಸೂಚನೆ ಕೊಡೋಕ್ಕೆ ಬಂದಿದೆ ಅಂದರೆ ನೀವು 5 ತಾಸು ಮಲಗಿದ್ರೂ ಅದು ವ್ಯತ್ಯಾಸ ಆಗೋದಿಲ್ಲ. ಅದು ಹಾಗೆ ಇರುತ್ತೆ. ಅದು ಸೂಚನೆ ಕೊಡೋಕೆ ಬಂದಿದ್ದು ಹೋದಾದರೆ ಇಲ್ಲಿಂದ ಈ ಕಡೆ ಬರೋದಿಲ್ಲ ಅದು ಅಂತ. 1 ಗಂಟೆಗೆ ಬರಬೇಕು, ಅದು 1 ಗಂಟೆ 1.5 ಗಂಟೆಗೆ ಬರೋದೇ ಇಲ್ಲ ಅಂತ. ಏನೇನು ಮಾಡಿದ್ರೂ ಬರೋದಿಲ್ಲ ಅಂತ. ಯಾವಾಗ ಬರೋದಿಲ್ಲ ಅಂದರೆ ಅದೇನು ಹೇಳೋಕ್ಕೆ ಬಂದಿದೆ ನಿಮಗೆ ಅದು ಅಂತ, ಸೂಚನೆ ಕೊಡೋಕ್ಕೆ ಬಂದಾಗ ವ್ಯತ್ಯಾಸ ಆಗೋದಿಲ್ಲ ಅದು ಅಂತ. ಇದು ಮನಸ್ಸಲ್ಲಿರಲಿ. ಅದು ಸಾಮಾನ್ಯ ನೇಮ ಏನು ಅಂದರೆ, ನೀವು 4 ಗಂಟೆಗೆ ಹೇಳೋ ಅಭ್ಯಾಸ ಇದ್ದರೆ 4 ಗಂಟೆಗೆ ಹೇಳಬೇಕು. ಮತ್ತು ಇದೊಂದು ನೆಪ ಆಗಬಾರದು ನಾಳೆ, ಅದು ನಾಡಿ ಬಂದಿಲ್ಲ ಅಂತ ಮಲ್ಕೊಂಡ್ಬಿಡೋದಲ್ಲ ಅಂತ ಅಭ್ಯಾಸ ಮಾಡ್ಕೋಬೇಡಿ. ಅದು ಸ್ವಲ್ಪ ಹೊತ್ತು ಮಾಡ್ಬೋದು. ಅದನ್ನು ನೀವು ಮಗ್ಗಲು ಹೊರಳಿ ಆ ಮಗ್ಗಲಾಗಿ ಮಲಗೋದನ್ನು ಅಭ್ಯಾಸ ಬಂದದ್ದು ಅದೇ ಕಾರಣಕ್ಕೆ ಅಂತ. ಯಾವ ಕಡೆ ನಿಮಗೆ ಶ್ವಾಸ ಬೇಕೋ ಅದು ವಿರುದ್ಧ ದಿಕ್ಕಿಗೆ ಹೊರಳಿ ಮಲಗಿದರೆ ಒಂದು ಚೂರು ಹೊತ್ತು, ಒಂದು 10 ನಿಮಿಷದಲ್ಲಿ ಬರುತ್ತೆ. ಅದು ಬರೋದಾದರೆ ಒಂದು 5-10 ನಿಮಿಷದಲ್ಲಿ ಬರುತ್ತೆ. ಅದು ಬರ್ದವ್ರು ಬಿಡಿ, ಹೇಳಿ, ದೇವ್ರ ಕೈ ಮುಗಿರಿ, ದೀಪ ಹಚ್ಚಿ ದೇವರಿಗೆ ಕಾಪಾಡು ಅಂತ. ಹೊರತು ನೀವು ಅದಕ್ಕೋಸ್ಕರವಾಗಿ ತುಂಬ ಆ ಪ್ರಯೋಗ ಎಲ್ಲ ಮಾಡಬೇಕು ಅಂತಿಲ್ಲ. ಅಂದರೆ ಬೆಳಗ್ಗೆ ಆ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ, ಮುಂದಿನ ಕಾರ್ಯಕ್ರಮ ಎಲ್ಲ ಅಸ್ತವ್ಯಸ್ತ ಆಗುತ್ತೆ ಅಂತ. ಅದನ್ನು ಈ ಸಮಯದಲ್ಲಿ ನಾವು, ಅದು ಒಳ್ಳೆ ಆತನ ಮಾತು ಸಂತೋಷ ಆಯಿತು. ಯಾಕೆಂದರೆ ಶ್ವಾಸ ಪರೀಕ್ಷಣೆ ಆಗಿದೆ ನಮ್ಮ ಸ್ಟೇಷನ್ ಕಡೆಯಿಂದ, ಶ್ವಾಸ ಪರೀಕ್ಷಣೆ ಆಗಿ ಒಂದು ಪ್ರಯೋಗವೂ ಆಗಿದೆ ಅಂತ. ಸಫಲ ಪ್ರಯೋಗ ಕೂಡ ಆಗಿದೆ ನೋಡಿ ಅಂತ. ಫಲ ಇದೆ ಅದಕ್ಕೆ. ಒಂದು ಸೋಮವಾರ, ನೀವು ಸುಮ್ಮನೆ ಉದಾಹರಣೆ ಕೊಡೋದು ತಮಾಷೆಗೆ, ನಮ್ಮ ಹತ್ರ ತುಂಬ ಇದೆ ಉದಾಹರಣೆಗಳು. ಶ್ವಾಸ ಪದಕೂರ ಇತ್ತು ಒಂದು ಸೋಮವಾರ. ಫಲ ಏನು ಹೇಳಿದ್ದಾರೆ ಅಂದರೆ ಶೀತಾಂಶೋ ಕಲಹ ಅಂತ ಹೇಳಿದ್ದಾರೆ. ನಮಗೆ ಯಾರ ಜೊತೆಗೂ ಜಗಳಾಡೋ ಸಂದರ್ಭಗಳು ಇರೋದಿಲ್ಲ. ಎಲ್ಲಿರುತ್ತೆ ನಮಗೆ? ಅದು ಎಲ್ಲೋ ಪರ್ಯಾಯವಾಗಿ ಎಲ್ಲೆಲ್ಲೋ ನಡಿಬೋದು. ಇಲ್ಲಿ ಎದುರ ಇಲ್ಲಿ ನಡೆಯುವಂಥ ಸಂದರ್ಭಗಳೆಲ್ಲ ಇರೋದೇ ಇಲ್ಲ ಅಂತ. ಆದರೆ ಎದ್ದು ಒಂದೇ ನಿಮಿಷದಲ್ಲಿ, 1 ನಿಮಿಷ ಕೂಡ ಆಗಿಲ್ಲ, 2 ಬೆಕ್ಕುಗಳು ಘನಘೋರ ಕಾಳಗ ಮಾಡಿಬಿಟ್ರು ಅಂತ, ಅಲ್ಲೇ ಹತ್ತಿರದಲ್ಲಿ ಅಂತ. ಇಡೀ ದಿನದ ಮೂಡು ಕೆಡೋಷ್ಟು 2 ಬೆಕ್ಕುಗಳು, ಬೆಕ್ಕುಗಳು ಕಾಳಗ ಮಾಡಿದರೆ ಧ್ವನಿ ಕಾಳಗವೇ ತುಂಬ ಅವರದ್ದು ಅಂತ. ಅವರ ವಿಚಿತ್ರ ಧ್ವನಿಗಳನ್ನು ಮಾಡ್ತೇವೆ. ಅವು ಯಾವ ಭೂತ ಪ್ರತಿ ಪಿಶಾಚಕ್ಕೂ ಸಾಧ್ಯ ಇಲ್ಲ ಅಂಥ ಧ್ವನಿಗಳನ್ನು ಮಾಡ್ತೇವೆ ಬೆಕ್ಕುಗಳು. ಯಾವ ಪ್ರಾಣಿ ಅಂತಲೇ ಗೊತ್ತಾಗೋದಿಲ್ಲ ಅಂತ, ಏನು ಬಂತು ಅಂತಲೇ ಗೊತ್ತಾಗೋದಿಲ್ಲ ಅಂತ, ಅಂಥ ಧ್ವನಿಗಳನ್ನು ಮಾಡ್ತೇವೆ ಅವು ಅಂತ. ನಾವು ಅಂದ್ಕೊಂಡು ಶೀತಾಂಶೋ ಕಲಹ ಅಂತ, ಇದು ನಮ್ಮ ಒಂದು ಪರಿಣಾಮ ಆಯ್ತಲ್ಲ ಅದರದ್ದು, ಕಲಹದ್ದು ಕೂಡಲೇ ಅಂತ. ಪರಿಣಾಮ ಇದೆ, ನೆನ್ಪಿಟ್ಕೊಳ್ಳಿ, ಪರಿಣಾಮ ಇದ್ದೇ ಇದೆ. ಆದರೆ ನೀವು ದಾಖಲಿಸಿ ಇಟ್ಕೊಳ್ಬೇಕು ಅದನ್ನು, ಏನಾಯಿತು ಅಂತ. ನಿಮಗೆ ಬುದ್ಧಿ ಆಗುತ್ತೆ. ಅದು ಒಂದು ಸ್ವಲ್ಪ ಕಾಲ ಕಳೆಯೋ ಹೊತ್ತಿಗೆ ನಿಮಗೆ ಗೊತ್ತಾಗಕ್ಕೆ ಶುರುವಾಗುತ್ತೆ, ಇವತ್ತು ಏನು ಕಾದಿದೆ ನನಗೆ ಅಂತ ಗೊತ್ತಾಗಕ್ಕೆ ಶುರುವಾಗುತ್ತೆ ನಿಮಗೆ ಅಂತ. ಮತ್ತೇನು ಬೇಕು ಹೇಳಿ ಅಂತ. ಹಾಗಂತ ಭಯಪಡಬಾರದು. ಯಾರಿಗಾದರೂ ಕೂಡ ಯಾವುದೋ 1 ದಿವಸ 2 ದಿವಸ ಶ್ವಾಸ ಪ್ರತಿಕೂಲ ಆಗುತ್ತೆ. ಊಟ ವ್ಯತ್ಯಾಸ ಆಗಿರ್ಬೋದು, ಅದು ವಿಶ್ರಾಂತಿ ವ್ಯತ್ಯಾಸ ಆಗಿರ್ಬೋದು, ಘಟನೆಗಳು ಏನೋ ನಡೆದು ಹೋಗಿರ್ಬೋದು, ರಾತ್ರಿ ಮಲಗೋದು ತಡ ಆಗಿರ್ಬೋದು, ಏನೋ ಆಗಿ ಶ್ವಾಸ ಅಥವಾ ಏನೋ ಸೂಚನೆ ಕೊಡೋಕ್ಕೆ ಬಂದಿರ್ಬೋದು. ಎಲ್ಲರ ಜೀವನದಲ್ಲೂ ಎಲ್ಲ ದಿನಗಳು ಒಳ್ಳೆ ದಿನಗಳೇ ಇದ್ದು ಬಿಡುತ್ತಾ ಏನೋ? ಹಾಗಿಲ್ಲ ಅಲ್ವಾ? ಪ್ರತಿಕೂಲ ದಿನಗಳು ಕೂಡ ಇದ್ದೇ ಇರುತ್ತೆ ಅಲ್ವಾ? ಆ ಪ್ರತಿಕೂಲತೆ ತೋರ್ಸೋಕ್ಕೆ ಬಂದಿರ್ಬೋದು. ಅದು ಆವತ್ತಿನ ತೊಂದರೆಯನ್ನು ಹೇಳೋಕ್ಕೆ ಬಂದಿರ್ಬೋದು. ಪ್ರತಿಕೂಲ ಬಂದು ಮಾತ್ರ ಕೆಟ್ಟದು ಅಂತಲ್ಲ, ಸೂಚನೆ ಕೊಡ್ತಾ ಇದೆ ಬಂದು ಅಂತ. ನಾವು ನಿಮ್ಗೆ ಹೇಳಿದ್ವು, ಶನಿ ಕೆಟ್ಟವನಲ್ಲ ಅಂತ. ಯಾಕೆ ಕೆಟ್ಟವನಲ್ಲ? ಶನಿ ಕೆಟ್ಟದ್ದು ಮಾಡೋದಿಲ್ಲ ಅಂತ, ತೋರಿಸ್ತಾನೆ ಅಂತ. ಇರುವ ಕೆಟ್ಟದ್ದನ್ನು ತೋರಿಸ್ತಾನೆ ಅಂತ. ಅವನ್ಯಾಕೆ ಕೆಟ್ಟವನಾಗ್ತಾನೆ? ಶನಿನೇ ಯಾಕೆ ಕೆಟ್ಟದ್ದು ಮಾಡಬೇಕಪ್ಪ? ಒಂದು ವೇಳೆ ಶನಿನೇ ಕೆಟ್ಟದ್ದು ಮಾಡೋದಂತಾದರೆ ಶನಿಗೆ ಎಷ್ಟು ಪಾಪ ಬರಬೇಕು ಗೊತ್ತಾ ನಿಮಗೆ? ಎಷ್ಟು ಪಾಪ ಬರಬೇಕು ಶನಿಗೆ? ಇನ್ನೊಂದು ಕೋಟಿಗಟ್ಟಲೆ ನರಕ ಸೃಷ್ಟಿ ಮಾಡಬೇಕಾಗಿ ಬರ್ಬೋದು ಅದಕ್ಕಿಂತ ಅಂತ, ಅಷ್ಟು ಪಾಪ ಬಂದುಬಿಡ್ಬೋದು ಅವನಿಗೆ ಅಂತ. ಇಲ್ಲಿ ಶನಿ ಕೆಟ್ಟದ್ದು ಮಾಡೋದಿಲ್ಲ ಅಂತ, ಶನಿ ಕೆಟ್ಟದ್ದನ್ನು ತೋರಿಸ್ತಾನೆ ಅಂತ. ಹಾಗೆ ಶ್ವಾಸವು ಕೂಡ ಕೆಡುಕನ್ನು ತೋರಿಸುತ್ತೆ. ಏನು ಕೆಡುಕನ್ನು ತೋರಿಸುತ್ತೆ ಅಂದರೆ ಭಾವಿ ಕೆಡುಕನ್ನು
ಹಿಂದೆ ಮಾಡಿದ ತಪ್ಪನ್ನು ತೋರಿಸುತ್ತೆ. ನಾವು ಆಹಾರ ವಿಹಾರ ವ್ಯವಸ್ಥೆ ಎಲ್ಲ ಕೆಡಿಸ್ಕೊಂಡ್ರೆ ಅಥವಾ ಧರ್ಮ ಮಾರ್ಗದಲ್ಲಿ ಇಲ್ಲದೆ ಪಾಪಕರ್ಮಗಳನ್ನು ಮಾಡಿದರೆ ಶ್ವಾಸ ತೋರಿಸುತ್ತೆ, ಎರಡನ್ನೂ ತೋರಿಸುತ್ತೆ. ಅದು ನೋಡ್ಕೋಬೇಕು, ಯಾವುದು ನೋಡ್ಕೋಬೇಕು ನಾವು ಅಂತ. ಹಾಗಾಗಿ ಒಳ್ಳೆಯವರಿಗೂ ಸರಿಯಾದ ದಾರಿ ಇರೋಂಥವರಿಗೂ ಯಾವುದಾದ್ರು ಕೆಲವು ದಿನಗಳು ಶ್ವಾಸ ಬೇರೆ ಥರ ಬರ್ಬೋದು. ಸೂಚನೆಯನ್ನು ಸ್ವೀಕಾರ ಮಾಡಿ ಅದನ್ನು ಎಂಬುದಾಗಿ ಈ ಸಮಯದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಶ್ವಾಸಕ್ಕೂ ಒಳ್ಳೆಯದಾಗಲಿ, ನಿಮಗೆಲ್ಲ ಒಳ್ಳೆ ಶ್ವಾಸ ಪ್ರಾಪ್ತ ಆಗಲಿ. ಈಗೆಲ್ಲ ಶ್ವಾಸ ಅಂದರೆ ಕಾಯಿಲೆ ಅನ್ನೋ ಶಬ್ದ ಇದೆ, ಆ ಥರ ಅರ್ಥ ಇದೆ. ಶ್ವಾಸ ಅವನಿಗೆ ಅದಲ್ಲ, ಒಂದು ಸುಶ್ವಾಸ ಮತ್ತು ಶ್ವಾಸ ವಿದ್ಯೆ, ಆ ಬಗ್ಗೆ ನಿಮಗೆ ಆಸಕ್ತಿ ಬೆಳೀಲಿ. ಶ್ವಾಸ ಜ್ಞಾನ, ಶ್ವಾಸ ವಿದ್ಯೆ, ಆ ಬಗ್ಗೆ ನಿಮಗೆಲ್ಲ ಆಸಕ್ತಿ ಬೆಳೆದರೆ ನೀವು ಚಂದ್ರಗ್ರಹದ ಮೇಲೆ ರಿಸರ್ಚ್ ಮಾಡೋದೋ ಅಥವಾ ಮಂಗಳ ಗ್ರಹದ ಮೇಲೆ ಯಾವುದೋ ಗ್ಯಾಲಕ್ಸಿ ಮೇಲೆ ರಿಸರ್ಚ್ ಮಾಡೋಕ್ಕಿಂತ ಮೊದಲು ನಮ್ಮ ಶ್ವಾಸ ನೋಡಿಕೊಂಡ್ರೆ ತುಂಬ ಉಪಕಾರ ಆಗುತ್ತೆ, ಜೀವನಕ್ಕೆ ತುಂಬ ಪ್ರಯೋಜನ ಆಗುತ್ತೆ. ಹಾಗಾಗಿ ನಿಮ್ಮ ಶ್ವಾಸಗಳ ಮೇಲೆ ರಿಸರ್ಚ್ ಪ್ರಾರಂಭ ಮಾಡಿ, ನಿಮ್ಮ ಶ್ವಾಸಗಳ ಮೇಲೆ ಅಧ್ಯಯನ ಈ ಕೂಡಲೇ ಪ್ರಾರಂಭ ಮಾಡಿ. ಅದು ನಿಮಗೆ ಶುಭ ಆಗಲಿ. ಒಂದು ದಿನ ನಿಮಗೆ ಮಧ್ಯನಾಡಿ ಸಿಗುವಂತೆ ಆಗಲಿ ಅಂತ ನಾವು ಹಾರೈಸುವಂಥದ್ದು. ಇಡ ಪಿಂಗಲ ಇದೆಲ್ಲ ಯಾವಾಗಲೂ ಇರೋವಂಥದ್ದೇ, ಇದೊಂದು ದಿನ ಅದೊಂದು ದಿನ ಇರೋವಂಥದ್ದೇ. ಎರಡನ್ನೂ ಮೀರಿರ್ತಕ್ಕಂಥ ಮಧ್ಯನಾಡಿ ಪ್ರಾಪ್ತ ಆದಾಗ ಶಾಶ್ವತ ಸುಖ ಪ್ರಾಪ್ತ ಆಗ್ತದೆ. ಹಾಗಾಗಿ ಅಂಥ ಮಧ್ಯನಾಡಿಯ, ಆ ಮಹಾನಾಡಿಯ ಸುಷುಮ್ನೆಯ ಅಂತರಾಳದಲ್ಲಿ ಪ್ರವೇಶ ಮಾಡಿ ಆ ಸುಖವನ್ನು ಕಾಣುವ ಯೋಗ ಎಲ್ಲರಿಗೂ ನಿಮಗೆಲ್ಲ ಬರಲಿ ಎಂಬುದಾಗಿ ಆಶಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ